ಇಲ್ಲ ಬಾಡಿ ಹ್ಮ್ ಹ್ಮ್ ತುಂಬಾ ಹ್ಮ್ ಚೆನ್ನಾಗಿದೆ ಗುರುಜಿ. ಲೈಕ್ ಹ್ಮ್ ಅದೇ ಈ ಮ್ಯಾನಿಫೆಸ್ಟೇಷನ್ ಅದೇ ಇನ್ಮೇಲೆ ಕಂಟಿನ್ಯೂಸ್ ಜಾಯಿನ್ ಆಗ್ಬೇಕು, ಮತ್ತೆ ವಾಸ್ತು ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಹ್ಮ್ ಅದು ಹ್ಮ್ ಒಂದು ಯಾವಾಗ ಮಾಡ್ತೀರಾ? ಕ್ರಿಸ್ಟಲ್ಸ್ ಮತ್ತೆ ಲಾಸ್ಟ್ ವಾಸ್ತು. ಮಾಡಿದ್ವಲ್ಲಮ್ಮ, ಇನ್ನೊಂದು ಲಾಸ್ಟ್ ವೀಕಲ್ಲಿ ವಾಸ್ತು ಮುಗೀತು. ಓ, ಅಂದ್ರೆ ಸರ್ ಅವಾಗ ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಸ್ವಲ್ಪ ಬಿಸಿ ಇದೆ ತೊಂದ್ರೆ ಇಲ್ಲ, ಹಾಗಾಗಿ. ನೆಕ್ಸ್ಟ್ ಟೈಮ್ ಆಗ್ಬೇಕಂತ ತಿಳಿಸ್ತೀನಿ. ಆಯ್ತು ಆಯ್ತು ಆಯ್ತು. ನಿಂಗೆ ಒಳ್ಳೇದಾಗ್ಲಿ. ನೆಕ್ಸ್ಟ್ ಲಾಯರ್ ಸಹಸ್ರಗೌಡ ನೋಡೋಣ. ಆಯ್ತು ಗುರುಜಿ, ನೀವು ಹೇಳಿದ್ದು ಮಾತಲ್ಲಿ ಖಂಡಿತ ಆಗಿದೆ ಲಾಸ್ಟ್ ಟೈಮ್. ಇದು ಸಹ ಕಂಟಿನ್ಯೂ ಆಗಿ ನನ್ನ ಎಲ್ಲ ಎಕ್ಸಾಮ್ಸ್ಗೂ ನಿಮ್ ಬ್ಲೆಸ್ಸಿಂಗ್ಸ್ ಇರ್ಲಿ ಗುರುಜಿ. ನಾನು ಆಗ್ಲಿ, ಎಫರ್ಟ್ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮಾಡ್ತೀನಿ. ಹ್ಮ್. ಓಕೆ ಒಳ್ಳೇದಾಗ್ಲಿ. ಗುರುಜಿ. ಓಕೆ. ಗುರುಗಳೇ ಪ್ರತಿಯೊಬ್ರು ನಮಸ್ತೆ. ಹೇಳಮ್ಮ ಹೇಳಮ್ಮ. ಕ್ಯಾಮ್ರಾಸ್ ಆನ್ ನನ್ನ ಹೆಸರು ಮಾಡ್ಕೊಳ್ಳಿ ದಯವಿಟ್ಟು. ತೇಜಸ್ವಿನಿ ಅಂತ, ಹ್ಮ್ ಸಾಗರದಿಂದ. ಹ್ಮ್ 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 ನಾನು ಇಷ್ಟ ದಿವಸ ಜಸ್ಟ್ ಫಾಲೋ ಮಾಡ್ತಿದ್ದೆ, ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಫಾಲೋ ಮಾಡ್ತಿದ್ದೆ. ಹ್ಮ್ ಹ್ಮ್ ಇವತ್ತು ನಿಜ ಹೇಳ್ಬೇಕಂದ್ರೆ ನಾನ್ ನೀವ್ ಹೇಳಿದ್ ನೋಡಿ ಒಂದು ಬಾಂಬೋ ಟ್ರೀ ಕೊಟ್ಟಿದ್ದೆ. ಹ್ಮ್ ಹ್ಮ್ ಇವತ್ತೇ ಮನೆಗ್ ಬರ್ತಿದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಗ್ಲಿ. ಸೊ ಯಾರ್ಯಾರಿಗೆ ಬ್ಲೆಸ್ಸಿಂಗ್ ಬೇಕೋ ಅವರೆಲ್ಲ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಬ್ಲೆಸ್ಸಿಂಗ್ಸ್ ಬೇಡ ಅವ್ರ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಇನ್ನೊಂದ್ಸಲ ಇನ್ನೊಂದು ಗ್ರೂಪಲ್ಲೂ ಮೆಸೇಜ್ ಹಾಕ್ಬಿಡ್ತೀನಿ. ಸೊ ಆದ್ಯ ಸಿರಿ ಅವ್ರು ನೋಡಿದೆ, ಮೈಸೂರವರು. ಹೇಗಿದ್ದೀರಾ? ಅಮಿತ್ ಹೇಳಿ, ಏನಾದ್ರು ಹೇಳ್ಬೇಕಾ? ಏನಿಲ್ಲ ಗುರುಜಿ, ಆಫೀಸ್ ಏನಿಲ್ಲ, ಅಲ್ಲಿ ಇದೆ. ಆಫೀಸಲ್ಲಿ ಇದ್ರಾ? ಓಕೆ ಓಕೆ. ಸೊ ಎಲ್ಲರೂ ಒಂದು ಪೇಪರು ಒಂದು ಪೆನ್ನು ರೆಡಿ ಇಟ್ಕೊಂಡಿರಿ. ಒಂದು ಪೇಪರು ಒಂದು ಪೆನ್ನು. ಆಮೇಲೆ ನಿಮ್ಗೆ ಏನಾದ್ರು ರಿಲೀಸ್ ಮಾಡಬೇಕು ಅಂತ ಏನಾದ್ರು ಮನಸ್ಸಲ್ಲಿ ಇತ್ತು ಅಂತಂದ್ರೆ, ಅಥವಾ ಯಾವ್ದಾದ್ರು ಬಿಟ್ಬಿಡ್ಬೇಕು ಇಲ್ಲಿಗೆ ಅಂತ ಏನಾದ್ರು ಇದ್ರೆ, ನೀವು ಒಂದು ಮ್ಯಾಚ್ ಬಾಕ್ಸು, ಒಂದು ಬಟ್ಲನ್ನ ರೆಡಿ ಇಟ್ಕೊಂಡಿರಿ. ಸೊ ಇಷ್ಟನ್ನ ರೆಡಿ ಇಟ್ಕೊಂಡಿರಿ. ಆ, ಇನ್ನೇನು 10:30 ಯಾರು ಜಾಯ್ನ್ ಆಗಲಿ ಜಾಯ್ನ್ ಆಗದಿರ ಇಲ್ಲಿ, ವಿ ವಿಲ್ ಸ್ಟಾರ್ಟ್ ದ ಸೆಷನ್ ಆ್ಯಂಡ್ ದ ಪ್ರಾಸೆಸ್. ಒಂದೇನು ನಿಮಿಷ ಅಮ್ಮ. ಬೇರೆ ಯಾರಿಗಾದ್ರು ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು ಇವ್ರೆ. ನಮಸ್ತೆ ಗುರುಜಿ, ಶಾಂತ ನಮಸ್ತೆ. ನಾಗರಬಾವಿ. ನಮಸ್ತೆ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ದೀರಮ್ಮ. ಖುಷಿ ಆಯ್ತು ನಿಮ್ದು ಇದೆಲ್ಲ ಸ್ಟುಡಿಯೋ ಎಲ್ಲ ಓಪನ್ ಆಗಿದ್ ನೋಡಿ. ಥ್ಯಾಂಕ್ ಯು ಅಮ್ಮ, ನಿಮ್ಮ ಹ್ಮ್. ಆಶೀರ್ವಾದಮ್ಮ. ಅಯ್ಯೋ, ನಿಮ್ಮ ಆಶೀರ್ವಾದ ಗುರುಜಿ. ಮೊಮ್ಮಕ್ಕಳೆಲ್ಲ ಚೆನ್ನಾಗಿದ್ದಾರಮ್ಮ? ಚೆನ್ನಾಗಿದ್ದಾರೆ ಗುರುಜಿ, ಚೆನ್ನಾಗಿದ್ದಾರೆ. ಓಕೆ ಅಮ್ಮ, ಓಕೆ. ಮಗ ಚೆನ್ನಾಗಿದ್ದಾನೆ ಗುರುಜಿ. ಚೆನ್ನಾಗಿದ್ದಾರಮ್ಮ, ಚೆನ್ನಾಗಿದ್ದಾರೆ. ನಮಸ್ತೆ ಗುರುಜಿ, ನಾನು ಅನಿಕಾ ಮತ್ತೆ. ಅನಿಕಾ ಹೇಳಿಮ್ಮ. ಏನಿಲ್ಲ ಗುರುಜಿ, ಜಸ್ಟ್ ವಾಂಟೆಡ್ ಟು ವಿಶ್ ಹಾ, ಯು ಹಾ. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ ಸ್ಟುಡಿಯೋ, ನೋಡಿದೆ. ಥ್ಯಾಂಕ್ ಯು ಅಮ್ಮ, ಯಾವ ಥ್ಯಾಂಕ್ ಯು. ಜಾಗ ಗುರುಜಿ, ಅದು ಯಾವ ಪ್ಲೇಸ್? ಅದೇ ಏರಿಯಾ ಅಲ್ಲಿ ಪಕ್ಕದ ರೋಡಲ್ಲೇ ಸಿಕ್ತಮ್ಮ, ಹೊಸ ಆಫೀಸ್ ಅದು. ಓಕೆ ಗುರುಜಿ. ಹೊಸ ಆಫೀಸ್ ಅಲ್ಲಿ ಸಿಕ್ಕಿದೆ. ಹಾ ಹಾ, ಒಂದ್ಸತಿ ಬರ್ತೀನಿ ಗುರುಜಿ, ಹೀಲಿಂಗ್ ತಗೊಬೇಕು ನಿಮ್ ಹತ್ರ. ಖಂಡಿತ ಖಂಡಿತ. ಬರ್ತೀನಿ. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ಒನ್ ಮೋರ್ ಟೈಮ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ಆಕ್ಚುಲಿ ನನ್ ಒಂದೇ ಒಂದ್ ಡೌಟ್ ಇದೆ. ಲೈಕ್ ನಂದು ಕೋರ್ಟ್ ಕೇಸಸ್ ಎಲ್ಲ ನಡೀತಾ ಇತ್ತು. ನಿಮ್ದ್ರಲ್ಲಿ ನಾನು ಬ್ಲೂ ಕಲರ್ ಒಂದು ಕೋರ್ಟ್ ಕೇಸಸ್ ಒಂದು ಬ್ರೇಸ್ಲೆಟ್. ಬ್ರೇಸ್ಲೆಟ್ ತಗೊಂಡೆ.
ಅದನ್ನ ವೇರ್ ಮಾಡ್ತಾ ಇದೀನಿ ಗುರುಜಿ. ಆಲ್ಮೋಸ್ಟ್ 3 years ಇಂದ ವೇರ್ ಮಾಡ್ತಾ ಇದೀನಿ. ಬೇರೆ ಕೆಲಸ ಎಲ್ಲ ತುಂಬಾ ಚೆನ್ನಾಗ್ ಆಗ್ತಿದೆ, ಬಟ್ ಕೋರ್ಟ್ ಕೇಸೇ ಮುಗಿತಿಲ್ಲ ನೀವು ಗುರುಜಿ. ಡೈಲಿ ವೇರ್ ಮಾಡಬಾರ್ದಮ್ಮ. ಕೋರ್ಟ್ ಹೌದಾ? ಕೇಸ್ ಬ್ರೇಸ್ಲೆಟ್ ಇಸ್ ಓನ್ಲಿ ನೀವು ಯಾವಾಗ ಕೋರ್ಟ್ಗೆ ಹೋಗ್ತೀರಾ ಅವತ್ತು ಮಾತ್ರ ಹಾಕೊಬೇಕು. ಓಕೆ. ಆಮೇಲೆ ಕೋರ್ಟ್ಗೆ ಹೋಗೋ ದಿವಸ ಆದಷ್ಟು ಸ್ವಲ್ಪ ಕಪ್ಪು ಚೂಟಿದಾರೋ ಕಪ್ಪು ಇದನ್ನ ಬಟ್ಟೆನ ಹಾಕೊಂಡು ಹೋಗೋಕೆ ಮಾಡ್ಕೊಬೇಕು. ಮತ್ತೆ ಆ ಓಕೆ. ಪೇಪರ್ಸ್ ಏನಿದ್ರು ಕೂಡ ನೀವು ನಾರ್ತ್ ವೆಸ್ಟ್ ಅಲ್ಲಿ ಇಡಬೇಕು. ಓಕೆ. ನಾರ್ತ್ ವೆಸ್ಟ್ ಅಲ್ಲೇ ಇಡಬೇಕು ಸೈಡ್ ಇದು ಕೋರ್ಟ್ ಪೇಪರ್ಸ್. ಹ್ಮ್. ಮತ್ತೆ ಕೆಲವೊಂದಷ್ಟು ಈ ಗೌರ್ಮೆಂಟ್ ಕೆಲಸ ಅಥವಾ ಅವರಿಂದ ಸಪೋರ್ಟ್ ಸಿಗ್ತಿಲ್ಲ ಅಂತ ಏನಾದ್ರು ನಿಮ್ ಮನ್ಸಲ್ಲಿ ಇತ್ತು ಅಂತಂದ್ರೆ ಹ್ಮ್. ಒಂದು ಅಶೋಕ ಪಿಲ್ಲರ್ ಸ್ತಂಭ ಬರ್ತದೆ, ಅದನ್ನ ತೆಗೆದು ಅದ್ರ ಮೇಲೆ ಇಡಿ. ಸೊ ನಿಮ್ಗೆ ಸ್ವಲ್ಪ ಓಕೆ. ಸಪೋರ್ಟ್ ಸಿಗುತ್ತೆ. ಓಕೆ. ಇಷ್ಟು ಮಾಡ್ಕೊಳ್ಳಿ. ಓಕೆ. ಗುರುಜಿ ನನ್ಗೊಂದು ಡೌಟ್ ಇದೆ. ಕ್ರಿಸ್ಟಲ್ಸ್ ನಾವು ವೇರ್ ಮಾಡ್ತೀರಲ್ಲ ಗುರುಜಿ, ಕ್ರಿಸ್ಟಲ್ಸ್ ಅದು ಡೈಲಿ ನಾವು ಡೈಲಿ ಹಾಕೊಂಬೇಕಲ್ಲ ಅದು? ಡೈಲಿ ಹಾಕೊಬೇಕು. ಅವ್ರದ್ದು ಪರ್ಟಿಕ್ಯುಲರ್ ಕೋರ್ಟ್ ಕೇಸ್ ಬ್ರೇಸ್ಲೆಟ್ ಅದು ಬೇರೆ, ಇದು ನೀವು ಹಾಕೊಳ್ತಿರೋದು ಬೇರೆ. ಬಟ್ ನೈಟ್ ಎಲ್ಲ ಮಲ್ಕೊಳ್ಳುವಾಗ ಬಿಚ್ಚಿಡ್ಬೇಕಾ ಇದೆಲ್ಲ? ಬಿಚ್ಬೇಕು. ಮತ್ತೆ ಬೆಳಗ್ಗೆ ವಾಟರ್ ಕ್ಲೆನ್ಸ್ ಮಾಡ್ಬೇಕಾ? ಬೇಡಮ್ಮ, ದಿನ ಕ್ಲೆನ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದು ಪೌರ್ಣಮಿ ದಿವಸ ಅಥವಾ ಇದ್ರ ದಿವಸ ಮಾತ್ರ ನೀವು ಚಂದ್ರನ ಬೆಳಕಲ್ಲಿ ಇಟ್ಬಿಟ್ಟು ಅದನ್ನ ರೀಚಾರ್ಜ್ ಮಾಡ್ಕೊಬಹುದು. ಅದರ್ವೈಸ್ ರನ್ನಿಂಗ್ ವಾಟರ್ ಅಲ್ಲಿ ವಾಶ್ ಮಾಡ್ಬೋದು ಅಷ್ಟೇ ಅಲ್ವಾ ಗುರುಜಿ? ಡೈಲಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ವೆರಿ ಸಿಂಪಲ್. ಬೈ ಮಿಸ್ಟೇಕ್ ಮರ್ತ್ಬಿಟ್ಟು ಹಾಕೊಂಡಿದ್ರೆ ಮಲ್ಕೊಂಡ್ಬಿಟ್ರೆ? ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರಾದ್ರು ಡೌಟ್ಸ್ ಕೇಳೋ ತರ ಇತ್ತು ಅಂದ್ರೆ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಬೈ ಮಿಸ್ಟೇಕ್ ಹಾಕೊಂಡ್ಬಿಟ್ರೆ ಅದನ್ನ ಏನಾಗಲ್ಲಮ್ಮ, ಇಟ್ಸ್ ಓಕೆ. ಓಕೆ. ಅರ್ಚನಾ ಪಿ ಸಿರಿ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ತುಂಬಾ ನಮಸ್ತೆ. ದಿನ ಆಯ್ತು. ಲಾಸ್ಟ್ ಟೈಮ್ 999 ಹೋಟೆಲ್ ನಲ್ಲಿ ಟ್ರೈ ಮಾಡ್ದೆ, ಆಗ್ಲಿಲ್ಲ. ಸೊ ಇವಾಗ ಮ್ಯಾನಿಫೆಸ್ಟೇಷನ್ ಮಾಡಿ ಯಾಕಂದ್ರೆ ನೀವು ಲಾಸ್ಟ್ ಟೈಮ್ 11/11 ಮ್ಯಾನಿಫೆಸ್ಟೇಷನ್ ಮಾಡಿಸಿದ್ದು, ಅಷ್ಟರೊಳಗಡೆ ನಮ್ದು ಒಂದು ಸೆರೆಮನಿ ಪ್ರೋಗ್ರಾಮ್ ಇತ್ತು ನೋಡಿ, ಅದ ಟೈಮ್ ನಲ್ಲೇನೆ ಅದು ಮ್ಯಾನಿಫೆಸ್ಟೇಷನ್ ಆಗಿತ್ತು. ಸೊ ಅದು ನೆನ್ಪಿತ್ತಲ್ಲ ಅಂತ ಹೇಳಿ ಹೋಟೆಲ್ ಬರ್ತಾ ಇದ್ದಾಗೆ ಐ ವಾಸ್ ವೇಟಿಂಗ್ ಆಕ್ಚುಲಿ, ಬಂದ್ ಕೂಡಲೇ ಅಕ್ಸೆಪ್ಟ್ ಮಾಡ್ಕೊಂಡು. ವೆರಿ ಇನ್ನ ಗುಡ್. ಬೇರೆ ವಿಷಯ ಅಂದ್ರೆ ಸರ್, ಆಕ್ಚುಲಿ ನಂಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ಕಿಡ್. ಅದೊಂದ್ ಸ್ವಲ್ಪ ನಂಗೆ ಬೇಜಾರಿದೆ ಮನ್ಸಲ್ಲಿ. ಒಂಥರ ಈಗ ಹೇಳಿದ್ರಲ್ಲ ಭಾರ ಆಗೋದು ಮನ್ಸು ಅಂತ, ಆತರ ಬೇಜಾರಲ್ಲಿ ಇದ್ದೆ. ಆ ಟೈಮಲ್ಲಿ ಓಕೆ ಇದೊಂದ್ ಸೆಷನ್ ಆದ್ರೂ ಅಟೆಂಡ್ ಮಾಡೋಣ, ನೋಡೋಣ, ಒಂದು ಮ್ಯಾನಿಫೆಸ್ಟೇಷನ್ ಇರ್ಲಿ ಅಂತ ಹೇಳಿ ಆಕ್ಚುಲಿ ಆತರ ಇತ್ತು ಸಿಚುವೇಶನ್ ಸರ್. ನಿಮ್ಮನ್ನ ನೋಡಿ ಏನಾಗಲ್ಲ ಆಕ್ಚುಲಿ ನಾವು ನೋಡಿದ್ರೆ ಒಂದು ಅವರನ್ನೇ ಬೂಸ್ಟ್ ಆಗ್ಬಿಡುತ್ತೆ. ಅವ್ರ ಅಷ್ಟು ಎನರ್ಜಿ ಇತ್ತು ಸರ್. ಒಂದು ನೋಡಿದ್ರೇನೆ ಒಂಥರ ಬ್ರೈಟ್ನೆಸ್ ನೋಡ್ದಂಗ ಆಗುತ್ತೆ. ಸೆಷನ್ ಅಟೆಂಡ್ ಮಾಡ್ಲೇಬೇಕು ಅಂತ ಹೇಗೇಗೋ ಪ್ಯಾಚಪ್ ಮಾಡಿ ಪಾಪನ ಹೊರಗಡೆ ಕಳಿಸಿ into the session ಸರ್. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಹೇಳಿ ನೀತಾ, ಏನೋ ಕೇಳ್ಬೇಕು ಅಂತಿದ್ದೀರಾ? ನೀತಾ ಯಾದ್ವಿ, ಹೇಳಿ. ಓಕೆ. ಹೇಳಿ ಮನೀತಾ, ಆಫೀಸಲ್ಲಿ ಇದ್ದೀರಾ? ಓಕೆ ಓಕೆ, ಮ್ಯೂಟ್ ಆಗಿ, ವಾಯ್ಸ್ ಬರ್ತಾ ಇಲ್ಲ. ಇವಾಗ ಗುರುಜಿ? ಕೇಳಿಸ್ತಿದೆ ಅಮ್ಮ, ಹೇಳಿ. ಗುರುಜಿ, ನನ್ ಕಸಿನ್ ಬ್ರದರ್ ಒಬ್ರು ಹಾ, ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ. ಓಕೆ ಅವ್ರ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೇಕಂತ ಇದ್ದಾರೆ. ಸೊ ನಾನು ನಿಮ್ ಓಕೆ. ನಂಬರ್ನ ಕೊಟ್ಟಿದ್ದೀನಿ. ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ ಗುರುಜಿ ಅವ್ರಿಗೆ? ಹೇಳಿಮ್ಮ, ಹೇಳಿ. ಅದನ್ನ ಮೊಬೈಲ್ ನಂಬರ್ ಅವ್ರಿಗೆ ಬೇಕಾಗಿರೋ ತರ ಫ್ರೇಮ್ ಹ್ಮ್ ಮಾಡಿ ಕೊಡ್ಬೇಕು, ಮತ್ತೆ ಪರ್ಚೇಸ್ ಮಾಡಿ ಕೊಡ್ಬೇಕಂತ ಹೇಳಿದ್ರು. ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೀನಿ. ಓಕೆ ಅಮ್ಮ, ಓಕೆ, ಮಾಡ್ಬೋದಮ್ಮ, ಏನ್ ತೊಂದರೆ ಇಲ್ಲ. ಓಕೆ ಗುರುಜಿ. ನನ್ನ ಇನ್ನೊಬ್ರು ಫ್ರೆಂಡ್ ಒಬ್ಳು ಫ್ಲಾಟ್ ಅಲ್ಲಿ ಸ್ವಲ್ಪ ವಾಸ್ತು ಇಶ್ಯೂಸ್ ಇದೆ. ಅವಳು ನನ್ ಕನ್ಸಲ್ಟ್ ಮಾಡಿದಾಗ ನನ್ ಬೇಸಿಕ್ ಕ್ಲಾಸ್ ಅಲ್ಲಿ ಸ್ವಲ್ಪ ಈಸ್ಟಲ್ ಪ್ರಾಬ್ಲಮ್ ಇದೆ ಅವ್ರ ಮನೇಲಿ. ನಾನು ಹೇಳ್ದೆ ಇಲ್ಲ, ನೀವು ಇದನ್ನೆಲ್ಲ ಕನ್ಸಲ್ಟ್ ಮಾಡಿ ತಗೋಬೇಕು. ಸೊ ಹಂಗೆ ರ್ಯಾಂಡಮ್ ಆಗಿ ಹೇಳಲಿಕ್ಕೆ ಆಗಲ್ಲ. ಆಲ್ಸೋ ನಾನು ನಿಮ್ ನಂಬರ್ ಮಾಡಿದೀನಿ. ಸೊ ಅದನ್ನ ಒಂದ್ಸಲಿ ಇನ್ಫಾರ್ಮ್ ಮಾಡೋಣ. ಖಂಡಿತಮ್ಮ, ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಂಡು.
ಥ್ಯಾಂಕ್ ಯು ಗುರುಜಿ. ಹ್ಮ್ 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 ಸೊ ಮೋನಿಶ್ ಹೇಗಿದ್ದೀರಪ್ಪ? ನಮಸ್ತೆ ಗುರುಜಿ. ನಮಸ್ತೆ ಆಶಾ ಮೇಡಮ್ ನಮಸ್ತೆ. ನಮಸ್ತೆ ಗುರುಜಿ. ಚೆನ್ನಾಗಿದೆ ಮೇಡಮ್. ಕಂಗ್ರಾಟ್ಸ್ ನಿಮ್ಮ ಹೊಸ ಆಫೀಸ್ಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ತುಂಬಾ ಮೇಡಮ್, ಥ್ಯಾಂಕ್ ಚೆನ್ನಾಗಿದೆ. ಯು. ಸೊ ಮತ್ತೆ ಎಲ್ಲಾರು ನಾನು ಯಾರ್ಯಾರಿಗೆ ಹೌಸ್ ವಿಸಿಟಿಂಗ್ ನಿಮ್ಗೆ ಸಜೆಸ್ಟ್ ಮಾಡಿದ್ನೋ ಸೊ ಎಲ್ಲಾ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್. ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಸೊ ಮಚ್. ಇಲ್ಲ ಎಲ್ಲಾ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಅವ್ರಿಗೆ ಖುಷಿಯಾಗಿದೆ. ಯಾಕಂದ್ರೆ ಅವರು ಬೇಸಿಕ್ ಪ್ರಾಬ್ಲಮ್ಸ್ ಎಲ್ಲ ಇದಾಗಿದೆ. ಬಿಕಾಸ್ ಫೌಂಡೇಶನ್ ಕಟ್ಟೋರ್ಗೆ ತುಂಬಾ ಬೆನಿಫಿಟ್ ಅದು. ಸೊ ಹೌಸ್ ವಿಸಿಟ್ ಯಾರ್ದು ನೀವು ಮಾಡಿದ್ರೆ ಎಲ್ಲ ಫಸ್ಟ್ ನಂದು ಹೇಳ್ಬೇಕು. ನಾನು ವೆರಿ ಹ್ಯಾಪಿ. ಸೊ ಫಸ್ಟ್ ಇದರಿಂದ ನನ್ಗೆ 100% ತುಂಬಾ ಚೇಂಜಸ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ ತುಂಬಾ ಖುಷಿ ಆಯ್ತು. ಹೊಸ ಆಫೀಸ್ ನೋಡಿ ತುಂಬಾ ಖುಷಿ ಆಯ್ತು. ನನ್ನ ಇದ್ರಲ್ಲಿ ನೋಡ್ದೆ. ಇಲ್ಲ ಆಕ್ಚುಲಿ ಖಂಡಿತವಾಗ್ಲೂ ಹೊಸ ಆಫೀಸ್. ಏನಾಗ್ಬಿಡ್ತು, ಒಂದೇ ವಾರದಲ್ಲಿ ಅದು ಸಿಕ್ತು, ರೆಡಿ ಮಾಡಿದ್ವಿ, ಆಗೋಯ್ತು. ತುಂಬಾ ಮ್ಯಾಮ್ ಜನರನ್ನ ಹೇಳಿದ್ರು. ಇನ್ವೈಟ್ ಮಾಡೋದಕ್ಕೆ ಆಗಿಲ್ಲ. ದಯವಿಟ್ಟು ನೀವೆಲ್ಲರೂ ವೆಲ್ಕಮ್. ನಿಮ್ಗೆ ಯಾವಾಗ ಟೈಮ್ ಶೋರ್ ಸಿಗುತ್ತೆ ಶೋರ್ ನೀವು ಖಂಡಿತವಾಗ್ಲೂ ಖಂಡಿತ ಗುರುಜಿ ಬರ್ತೀವಿ. ಬರ್ಬೋದು. ಇಲ್ಲ ಇಲ್ಲ ಖಂಡಿತವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಕಡೆಯಿಂದನೂ ಅವ್ರ ಥ್ಯಾಂಕ್ಸ್ ನಿಮ್ಗೆ ತಲುಪ್ಸಕ್ ಹೇಳಿದ್ರು. ಸೊ ಥ್ಯಾಂಕ್ ಯು ಫ್ರಮ್ ಎವ್ರಿ ಒನ್. ಥ್ಯಾಂಕ್ ಯು ಆಯ್ತಮ್ಮ, ಸೋ ಮಚ್. ತುಂಬಾ ಒಳ್ಳೇದಾಗ್ಲಿ. ಚೆನ್ನಾಗಿ ಗೈಡ್ ಮಾಡ್ತಿದ್ದೀರಾ. ಸೊ ದಟ್ ಎಷ್ಟೋ ಪ್ರಾಬ್ಲಮ್ಸ್ಗೆ ಅದು ಸೊಲ್ಯೂಷನ್ ಸಿಗ್ತಿದೆ ನಮ್ಗೆ. ಸೊ ಥ್ಯಾಂಕ್ ಯು. ಅಭಿಷೇಕ್ ಅದೇನಾದ್ರು ಶೆಟ್ಟಿ ಮನೆ ಮ್ಯೂಟ್ ಒಂದು ಮಾಡ್ಕೊಳ್ಳಪ್ಪ. ಪ್ರಾಬ್ಲಮ್ ಸಾರ್ಟ್ ಔಟ್ ಆದ್ರೆ ಬೇರೆ ಎಲ್ಲಾನು ಸರಿ ಗುರೂಜಿ ಹೋಗ್ಬಿಡುತ್ತೆ ನಮ್ಗೆ. ಹೌದು. ಸೊ ಹಾಗಾಗಿ ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಮ್ಮ. ಒಂದೇ ನಿಮಿಷ. ಸೊ ಯಾರು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾರಿಗಾದ್ರು ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನೀವು ಈಗ ಕೇಳ್ಬೋದು. ಇನ್ನೊಂದು 5 ಮಿನಿಟ್ಸು ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಾದ್ರು ಡೌಟ್ಸ್ ಇದ್ರೆ ಫಸ್ಟ್ ಅದನ್ನ ಕ್ಲಾರಿಫೈ ಮಾಡ್ಕೊಂಬಿಡಿ. ಆಮೇಲೆ ನಿಮ್ಗೆ ಅದನ್ನ ಬರೆಯೋದಕ್ಕೆ ಈಸಿ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಮೀನ್ಸ್ ಲೈಕ್ ನಮ್ ಪ್ರೆಸೆಂಟ್ ಅಲ್ಲಿ ಏನ್ ಆಗ್ಬೇಕು ಅಂತಿರೋದು ಅದನ್ನ ಬರೆಯೋದಕ್ಕಿಂತ ಲೈಕ್ ಏನ್ ಆಗಿದೆ ಅಂತ ಬರ್ದ್ ಬಿಡ್ಬೇಕು ಅಂತ ನನಗ್ ಅನ್ಸುತ್ತೆ ಸರ್. ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಅಲ್ಲ ನಿಮ್ಗೆ ಗೊತ್ತಿದೆ, ಬಟ್ ಎನಿಬಡಿ ಹ್ಯಾಸ್ ಹೌದು. ಗಾಟ್ ಡೌಟ್. ಫ್ರೆಶರ್ಸ್ ಯಾರು ಇತ್ತು ಅಂದ್ರೆ ಅವ್ರಿಗೆ ಓಕೆ ಏನಾದ್ರು ಓಕೆ ಡೌಟ್ ಇತ್ತು ಅಂದ್ರೆ ನೀವು ಈಗ ಕೇಳ್ಬೋದಮ್ಮ. ಓಕೆ ಓಕೆ. ಗುರೂಜಿ ಹೇಳಿಮ್ಮ, ಹೇಳಿ. ನಮಸ್ತೆ ಗುರೂಜಿ. ನಮಸ್ತೆ ನಂದಿನಿ ಅವ್ರು, ಹೇಳಿ. ಅದೇ ಕೋಲಾರಿಂದ ಗುರೂಜಿ. ಅದೇ ನೀವು ಗೊತ್ತಾಯ್ತು ಅವತ್ತು ಗೊತ್ತಾಯ್ತು ಬಂದಿದ್ದು. ಅದು ಹೇಳಿ. ಡಿಸೆಂಬರ್ ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಇದೆ ಗುರುಗಳೇ. ಹಾ ಅದೆಲ್ಲ ಕ್ಲಿಯರ್ ಆಯ್ತು. ಚೆನ್ನಾಗಿ ನಡೀತದೆ ಕೆಲಸ ಎಲ್ಲ. ಹಾ ಬಟ್ ಅದೇ ವೆಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಕಡಿಮೆ ಇದೆ ಅಂತ ಹೇಳಿದ್ರಿ. ಗ್ಲೋಬ್ ಇಟ್ಕೊಳ್ಳಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರಿ. ಓಕೆ. ಅದು ಯಾವಾಗ ಇಟ್ಕೊಳ್ಳೋದು ಗುರುಗಳೇ? ಗೃಹ ಪ್ರವೇಶ ಆದ್ಮೇಲೆನಾ? ನಿಮ್ಗೆ ಯಾವಾಗ ಬೇಕಾದ್ರೂ ಇಟ್ಕೊಬೋದಮ್ಮ, ಏನ್ ತೊಂದರೆ ಇಲ್ಲ. ಈಗ ನೀವು ಹಾ ಯಾವಾಗ ಬೇಕು ಅಂತೀರೋ ನಾನು ಕಳಿಸ್ಕೊಡ್ತೀನಿ, ನೀವು ಅದನ್ನ ಹ್ಮ್ ತರಿಸಿ ನೀವು ಬೇಕಿತ್ತು. ಇಟ್ಕೊಬೋದಮ್ಮ. ಹೌದಾ? ಅದೇ ಅದು ಯಾವ ತರ ಅಂದ್ರೆ ಪ್ರೋಸೆಸ್ ಈಗ ಮೇಡಮ್ ಹೇಗೆ ನಂಬರ್ ಇಡೋದು ಗೊತ್ತಲ್ಲ ಅಂತೆಲ್ಲ ನಿಮ್ಗೆ, ಮೇಡಮ್ ನಂಬರ್ ಕೊಡ್ತೀನಿ. ಕನ್ಫ್ಯೂಷನ್ ಇದೆ. ನೀವು ಮೇಡಮ್ ನಂಬರ್ ಕೊಡ್ತೀನಿ, ಹಾ 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 ನೀವು ಹಾ ಅವ್ರನ್ನ ಓಕೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ತರ್ಸ್ಕೊಬೋದು. ಹಾ ಅಥವಾ ನೀವೇ ಖುದ್ದಾಗಿ ಬರ್ತೀರಾ ಅಂತಂದ್ರೆ ಆಫೀಸಿಗೆ ಬಂದು ದಯವಿಟ್ಟು ನೀವು ಅದನ್ನ ತಗೋಬಹುದು. ಹಾ ಕೋಲಾರಿಗೆ ಬೇಕಾದ್ರೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ, ಹಾ ಅಥವಾ ನೀವೇ ಬಂದು ಓಕೆ ಖುದ್ದಾಗಿ ಮಾಡ್ಕೊಂಡಿದ್ರು ಕೂಡ ಅದು ಮಾಡ್ಕೊಬೋದು. ಬಿಟ್ರೆ ಎಲ್ಲ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಏನೇ ಕ್ಲಿಯರ್ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಅದು ನಿಮ್ಗೆ ಅನುಕೂಲ ಆಗುತ್ತೆ. ಕೆಲಸ ಕಾರ್ಯಗಳು ಕೂಡ ಸಲೀಸಾಗಿ ಆಗೋಕೆ ಶುರು ಆಗುತ್ತೆ. ಹೌದಾ? ಹಾ ಓಕೆ. ಓಕೆ ಗುರುಗಳು. ಸೊ ಅದೇ ಈ ಎನರ್ಜಿ ಕಡಿಮೆ ಇದೆ ಅಂತಂದ್ರೆ ಕ್ಲಿಯರ್ ಆಗತ್ತಲ್ವ ಗುರುಗಳೇ? ಖಂಡಿತ ಗ್ಲೋ ಕ್ಲಿಯರ್ ಆಗುತ್ತೆ, ಬಿಟ್ರೆ ಖಂಡಿತ ಕ್ಲಿಯರ್ ಆಗತ್ತಮ್ಮ. ಸೊ ಓಕೆ, ಈಗ Please. ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಹೇಳ್ತೀನಿ. ಸೊ 11/11 ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಸೊ ಈಗ ನೀವೆಲ್ಲರೂ ಕೂಡ ನನ್ನ ಜೊತೆ ಸೇರಿ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. 11/11 ಮ್ಯಾನಿಫೆಸ್ಟೇಷನ್ ಇಸ್ ವೆರಿ ಪವರ್ಫುಲ್. ಸೊ ಈ 11/11 ಮ್ಯಾನಿಫೆಸ್ಟೇಷನ್ ಅಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾರ್ಯಾರು ಈ ಮ್ಯಾನಿಫೆಸ್ಟೇಷನ್ ಅಲ್ಲಿ ಪಾಲ್ಗೊಂಡಿದ್ರು ಎಲ್ಲರಿಗೂ ಕೂಡ ಎಲ್ಲವೂ 100% ಸಕ್ಸಸ್ ರೇಟ್ ಸಿಕ್ಕಿದೆ. ಕೆಲವರಿಗೆ 90% ಇದೆ, ಕೆಲವರಿಗೆ 80% ಇದೆ. ಸೊ ನಿಮ್ಮ ವಿಶಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳುವಂತ ಒಂದು ಅದ್ಭುತವಾದಂತ
ಒಂದು ದಿನ ಆಗ್ತದೆ ಇವತ್ತು. ನಿಮ್ಮೆಲ್ಲರಿಗೂ ಕೂಡ ಒಂದು ಗೋಲ್ಡನ್ ಆಪರ್ಚುನಿಟಿ, ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಜೊತೆ ಸೇರಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದನ್ನ ಮಾಡ್ಕೊಬೋದು. ಈಗ ಫಸ್ಟ್ ವಿ ವಿಲ್ ಡೂ ಸಮ್ ಬ್ರೆತ್ ವರ್ಕ್. ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗಬೇಕು, ಟೋಟಲ್ ಆಂಕ್ಷಿಯಸ್ ಆಗಕ್ಕೆ ಹೋಗ್ಬೇಡಿ, ಜಸ್ಟ್ ರಿಲ್ಯಾಕ್ಸ್ ಆಗಿ. ಸೊ ಎಲ್ಲರೂ ಕೂಡ ಸ್ವಲ್ಪ ಫ್ರೀ ಯೋರ್ ಸೆಲ್ಫ್, ಆರಾಮಾಗಿ ಸ್ವಲ್ಪ ಕಾಮಾಗಿ ಫ್ರೀ ಯೋರ್ ಸೆಲ್ಫ್. ಆ್ಯಂಡ್ ಮೇಲಿಂದ ಉಸಿರನ್ನ ತಗೊಬೇಕು, ಮತ್ತೆ ಇದೇ ತರ ಮಾಡಬೇಕು. ಮಾಡಿ, ಎಲ್ಲರೂ ಮಾಡಿ, ಎಲ್ಲರೂ ಮಾಡಿ, ಎಲ್ಲರೂ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಎಲ್ಲರೂ ಮೇಲಿಂದ ಎನರ್ಜಿನ ಪುಲ್ ಮಾಡಬೇಕು, ಮತ್ತೆ ಉಸಿರಾಡ್ಬೇಕು ಜೋರಾಗಿ. ಜೋರಾಗಿ 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 ಮಾಡಿ, ಜೋರಾಗಿ. ಜಸ್ಟ್ ಪುಲ್ ಯುವರ್ ಎನರ್ಜಿ, ಪುಲ್ ಯುವರ್ ಎನರ್ಜಿ. ಮೇಲಿಂದ ಎಲ್ಲ ಎನರ್ಜಿನ ನೀವು ತಗೊಬೇಕು. Just relax. Just relax. Calm yourself. ಯಾರಿಗೆ ಎಷ್ಟು ಖುಷಿ ಅನ್ನಿಸ್ತಿದೆ, ಎಷ್ಟು ಜನಕ್ಕೆ ಒಂಥರ ಎನರ್ಜಿ ಬಂದಂಗಾಯ್ತು. ಸೊ ವಿಲ್ ಡೂ ಇಟ್ ಅಗೇನ್. ಇನ್ನೊಂದ್ಸಲ ಮಾಡೋಣ. ಈ ಸೆಕೆಂಡ್ ರೌಂಡ್ ಮಾಡ್ಬೇಕಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಸೆಕೆಂಡ್ ರೌಂಡ್ ನೀವೆಲ್ಲರೂ ಕೂಡ ಎಮೋಷನ್ಸ್ ಅಲ್ಲಿ ರಿಪ್ಲೈ ಮಾಡ್ತೀರಾ. ನನಗೆ ಯಾರು ವಾಯ್ಸ್ ಅಲ್ಲಿ ಮಾಡೋದು ಬೇಡ. ಇಫ್ ಯು ಆರ್ ಫೀಲಿಂಗ್ ವೆರಿ ಗುಡ್, ಅಲ್ಲಿ ಕ್ಲಾಪ್ಸ್ನ ನೀವು ಎಮೋಜಿಯಲ್ಲಿ ಕ್ಲಾಪ್ಸ್ನ ಕಳಿಸ್ಬೋದು. ಯು ಕ್ಯಾನ್ ಆಲ್ ಸೆಂಡ್ ಕ್ಲಾಪ್ಸ್. ಎಲ್ಲರೂ ಮ್ಯೂಟ್ ಮಾಡ್ಕೊಂಡಿರಿ. ಇನ್ಸ್ಟಾಗ್ರಾಮಲ್ಲಿರೋ ಹಾರ್ಟ್ನ ಕಳಿಸ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿರೋ ಹಾರ್ಟ್ ಕಳಿಸ್ಬೋದು. ನಮ್ಮ ಎಲ್ಲ ವ್ಯೂವರ್ಸ್ ಏನು ಝೂಮಲ್ಲಿ ಯಾರು ಕನೆಕ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ನೀವು ಇದು ಮಾಡ್ಬೋದು. ವಿ ಆರ್ ಡೂಯಿಂಗ್ ಇಟ್ ಸೆಕೆಂಡ್ ರೌಂಡ್. ಒಂದು 100 ಮೀಟರ್ ರೇಸ್ ಹೊಡೆದಂಗೆ ಅನಿಸ್ತಾ ಇಲ್ವಾ? ಸೊ ಎಲ್ಲರೂ ಕೂಡ ಆರ್ಟ್ ಅಥವಾ ಥ್ಯಾಂಕ್ಸ್ ನ ಕಳಿಸ್ಬೋದು. ಖುಷಿ ಆಗ್ತಿದೆ. ಸೊ ಈಗ ಏನ್ ಮಾಡ್ತೀರಾ ಅಂತಂದ್ರೆ, ಎಲ್ಲರೂ ಕೂಡ ಈಗ ಮ್ಯಾನಿಫೆಸ್ಟೇಷನ್ ನ ಮಾಡಕ್ ಶುರು ಮಾಡ್ಕೊಂಬಿಡಿ. ಫಸ್ಟ್ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಮ್ಯಾನಿಫೆಸ್ಟೇಷನ್ ಇಸ್ ಅ ವೆರಿ ಪವರ್ಫುಲ್ ಟೂಲ್. ನೀವು ಏನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಒಂದೇನು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸೊ ಸರಿಯಾದ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತಂದಾಗ, ಫಸ್ಟು ನಿಮ್ಮ ಏನು ಆಸೆಗಳಿದೆ ಅಲ್ಲ, ಅದು ಆಲ್ರೆಡಿ ಆಗೋಗಿರೋ ಥರ ಪ್ರೆಸೆಂಟಲ್ಲಿ ಫೀಲ್ ಮಾಡಿಕೊಂಡು ಗ್ರ್ಯಾಟಿಟ್ಯೂಡ್ನ ಬರಿಬೇಕು. ಸಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು ಅಂತಂದರೆ ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಮ್ ಸಿಗ್ನಲ್ಗಿನ್ನೂ ಕೂಡ ಗ್ರ್ಯಾಟಿಟ್ಯೂಡ್ ಸಿಗ್ನಲ್ಗಿರುವಂಥ ಫ್ರೀಕ್ವೆನ್ಸಿ ಏನಿದೆಯಲ್ಲ, ಇಟ್ ಈಸ್ ಹೈಲಿ ಪವರ್ಫುಲ್. ನೇರವಾಗಿ ಯೂನಿವರ್ಸ್ಗೆ ನಾವು ತಲುಪ್ತೀವಿ. ಸೊ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ಹೇಳೋದನ್ನ ಕಲಿಬೇಕಾಗ್ತದೆ. ಸೊ ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಏನೋ ದೊಡ್ಡದಾಗಿ 10 ಲಕ್ಷ ಬಂದರೆ ಮಾತ್ರ ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ ಅವೆಲ್ಲ ಹೇಳ್ತೀವಿ ಅಲ್ವಾ? ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಯಾರ್ಯಾರು ಈ ಸೆಷನ್ ಅಟೆಂಡ್ ಮಾಡ್ತಿದ್ರೆ, ಯಾರ್ಯಾರು ಲೈವ್ ನೋಡ್ತಿದ್ದೀರಾ, ಸೊ ಯಾರ್ಯಾರಿಗೆ ಈ ಅವಕಾಶ ಸಿಕ್ಕಿದೆ, ಅದಕ್ಕೂ ಕೂಡ ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಸೊ ಯಾವಾಗ ನೀವು ಮನಸಾರೆ ಬರೀ ಬಾಯಲ್ಲಿ ಇಲ್ಲಿಂದ ಹೇಳೋದಲ್ಲ. ಸಿ ಗ್ರ್ಯಾಟಿಟ್ಯೂಡ್ ಹ್ಯಾಸ್ ಟು ಕಮ್ ಫ್ರಮ್ ಹಾರ್ಟ್. ಮನಸಾರೆ ಖುಷಿಯಿಂದ ಹೇಳ್ಕೊಬೇಕು. ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು, ನಾವಿದು ಜಾಯಿನ್ ಆಗಿದ್ದೀವಿ, ಅದಕ್ಕೋಸ್ಕರ ನಮಗಿಂದ ಅವಕಾಶ ಸಿಕ್ತು, ಅದಕ್ಕೆ ಥ್ಯಾಂಕ್ ಯು. ಇದನ್ನು ನಿಮ್ಮ ಮನಸಾರೆ ಹೇಳ್ಕೊಬೇಕು. ಸೊ ಬರೀ ಇಲ್ಲಿಂದ ಇಲ್ಲಿಗೆ ಹೇಳೋದಲ್ಲ. ಸೊ ನಿಮ್ಗೆ ಏನೇ ಒಬ್ರಿಗೆ ಏನೋ ಒಂದು ಥ್ಯಾಂಕ್ ಯು ಹೇಳಿ, ಸಾರಿ ಹೇಳಿ, ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಫ್ರಮ್ ಯುವರ್ ಹಾರ್ಟ್. ಮನಸ್ಸಿಂದ ಹೇಳೋದನ್ನ ನಾವು ಅಭ್ಯಾಸ ಮಾಡ್ಕೊಬೇಕು. ಈಗ ಶುಕ್ರಾನ, ಗ್ರ್ಯಾಟಿಟ್ಯೂಡ್ ಇವೆಲ್ಲವೂ ಕೂಡ ಭಾಳ ಪವರ್ಫುಲ್ ವೈಬ್ರೇಷನ್ಸ್ ಇರೋವಂಥ ಪದಗಳು. ಸೊ ಇದನ್ನ ನೀವು ಚೆನ್ನಾಗಿ ಯೂಟಿಲೈಸ್ ಮಾಡಬೇಕು. ಮತ್ತು ಇನ್ನೊಂದು ಏನು ಅಂತಂದಾಗ, ನಿಮ್ಮಲ್ಲಿ ಯಾವುದೇ ಮ್ಯಾನಿಫೆಸ್ಟೇಷನ್ ಬರೆಯುವಂಥ ಟೈಮಲ್ಲಿ ನೆಗೆಟಿವ್ ವರ್ಡ್ಸ್ ಇರಬಾರ್ದು. ಐ ಹ್ಯಾವ್ ಟು ಗೆಟ್ 10 lakh rupees ಹಂಗಲ್ಲ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ 10,000 rupees ಅಥವಾ 10 lakh rupees ಅಂತ ಹೇಳಿ ಆಲ್ರೆಡಿ ರಿಸೀವ್ ಆಗಿರೋ ಥರದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ. ಅಥವಾ ಥ್ಯಾಂಕ್ ಯು ಗಾಡ್, ಐ ಹ್ಯಾವ್ ರಿಸೀವ್ಡ್ ಯೂತ್ ಸಮ್ ಆಫ್ ಮನಿ. ಯೂತ್ ಸಮ್ ಆಫ್ ಮನಿ, ಅದಕ್ಕೆ ಗ್ರ್ಯಾಟಿಟ್ಯೂಡ್, ಅದಕ್ಕೆ ಖುಷಿ ಇದೆ.
ಸೊ ಈ ರೀತಿ ನಿಮ್ಮ ಇದನ್ನ ಹೇಳ್ಕೊಬೇಕು. ಯಾವುದೇ ರೀತಿ ನೆಗೆಟಿವ್ ವರ್ಡ್ಸನ್ನ ನೀವು ಪದಗಳಲ್ಲೂ ಕೂಡ ಬರೀಬಾರ್ದು. ಈಗ ಈಗ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡಬೇಕು, ಅದನ್ನ ಸರೋಗ್ಲಿ ಅಂತ ಬರೆಯೋದಲ್ಲ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆಸಮ್ ಕಪಲ್ ಅಥವಾ ಆಸಮ್ ಹಸ್ಬೆಂಡ್ ಅಥವಾ ಆ ಥರ ಬರಿಬೇಕಂದ್ರೆ ಒಂದು ಮಸಾಲ ಇರಬೇಕು. ಈಗ ಗುರುಜಿ ಚೆನ್ನಾಗಿದ್ದೀರಾ ಅನ್ನೋದು ಕೂಡ, ಗುರುಜಿ ಸೂಪರ್ ಆಗಿ ಕಾಣ್ತಿದ್ದೀರಾ ಅಂದ್ರೆ ಹೆಂಗ್ ಅನ್ಸುತ್ತೆ, ಒಂದು ಎನರ್ಜಿ ಇರಬೇಕು. ಆ ಪದದಲ್ಲೂ ಕೂಡ ಒಂದು ಎನರ್ಜಿ, ಒಂದು ಮಸಾಲ ಇರಬೇಕು. ಈಗ ಈಗ ನಾನು ಸಹಸ್ರಗೌಡ ನೀವು ಮಾಡಿರೋದು ಆಯ್ತು ಪಾಸ್ ಆದ್ರ ವೆರಿ ಗುಡ್ ಅಂತೀನಿ. ನೀವು ಮಾಡಿರೋಂಥ ಅಚೀವ್ಮೆಂಟ್ ಇಸ್ ಆಸಮ್ ಅಂದಾಗ ಏನಾಗುತ್ತೆ, ಆಸಮ್ ಅನ್ನೋ ಪದ ಏನಿದೆ ಅಲ್ಲ, ಅದು ಎನರ್ಜಿ, ಅದು ಪವರ್. ಸೊ ಆಸಮ್ ಅನ್ನೋ ಪದ ಅಲ್ಲೇನ್ ಮಾಡುತ್ತೆ, ಆ ಸೆಂಟೆನ್ಸ್ನ ಇಲ್ಲಿಂದ ಇಲ್ಲಿಗೆ ತಗೊಂಡೋಗ್ಬಿಡುತ್ತೆ, ಆ ಗ್ರಾಫ್ ಹೈಲೈಟ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ನೀವು ಒಂದು ಮ್ಯಾನಿಫೆಸ್ಟೇಷನ್ ಬರೆದ್ರೂ ಕೂಡ ಆ ಮ್ಯಾನಿಫೆಸ್ಟೇಷನ್ ಬರೆಯುವಂಥ ಸೆಂಟೆನ್ಸ್ ಅಲ್ಲಿ ಒಂದು ಮಸಾಲ ಇರಬೇಕು, ಒಂದು ಪವರ್ ಇರಬೇಕು, ಒಂದು ಎನರ್ಜಿ ಇರಬೇಕು. ಸೊ ಅದೇ ತರ ನಿಮ್ಮಲ್ಲಿ ಒಂದು ವಿಶ್ ಇದ್ರೆ ಅದನ್ನ 11 ಬಾರಿ ಬರೀರಿ. ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ, ನಿಮಗೆ ಒಂದಕ್ಕಿಂತ ಜಾಸ್ತಿ ವಿಶ್ಗಳಿದೆ ಅಥವಾ 11 ವಿಶ್ ಇದೆ ಅಂತ ಅಂದಾಗ ಆ ವಿಶ್ಗಳನ್ನ ಬರೆಯೋದಕ್ಕೆ ಶುರು ಮಾಡ್ಕೊಳ್ಳಿ. ಒಂದು ವಿಶ್ ಇದ್ರೆ ಒಂದು ವಿಶ್ ಬರೀರಿ, 11 ವಿಶ್ಗಳಿದ್ರೆ 11 ವಿಷನ್ನು ಕೂಡ ನೀವು ಈಗ ಬರೆಯೋದಕ್ಕೆ ಶುರು ಮಾಡ್ಕೊಳ್ಳಿ. ಪ್ರತಿಯೊಬ್ರು ಕೂಡ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ ಅವರು ಕೂಡ ಇದನ್ನ ಬರೀಬಹುದು. ನಮ್ಮ ಜೊತೆ ನೀವು ಕೂಡ ಲೈವ್ ಆಗಿ ಈ 11 ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಪಾಲ್ಗೊಂಡಿದ್ದೀರಾ, ಅದಕ್ಕೆಲ್ಲರಿಗೂ ಕೂಡ ಕಂಗ್ರಾಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಭವ್ಯ ಆಗ್ಬೋದು, ವಿಷ್ಣು ಗೌಡ ಆಗ್ಬೋದು, ನಿಶಾಂತ್ ಅವ್ರಾಗ್ಬೋದು, ಎಲ್ಲರೂ ಕೂಡ ಜಾಯ್ನ್ ಆಗಿದ್ದೀರಾ, ವೇವ್ ಮಾಡ್ತಿದ್ದೀರಾ, ಖುಷಿಯಾಗಿದೆ. ಸೊ ನೀವು ಕೂಡ ನಮ್ಮ ಜೊತೆಲಿ ಲೈವ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ದಿಸ್ ಮ್ಯಾನಿಫೆಸ್ಟೇಷನ್ ಇಸ್ ವೆರಿ ಪವರ್ಫುಲ್. ಬಹಳ ಅದ್ಭುತವಾದಂಥ ಒಂದು ಟೂಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎವ್ರಿಬಡಿ ಕ್ಯಾನ್ ನಾವು ಕನೆಕ್ಟ್ ಡೈರೆಕ್ಟ್ಲಿ ಯೂನಿವರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀತಿ ಒಂದು ವೈಬ್ರೇಷನ್ ಸಿಗುತ್ತೆ ಇವತ್ತು. ಸೊ ಬಹಳ ಅದ್ಭುತವಾದಂಥ ಕ್ಷಣ. ವಿ ಆರ್ ವೆರಿ ಕ್ಲೋಸಿಂಗ್ ಬೈ. ಸೊ ಸ್ಟಾರ್ಟ್ ರೈಟಿಂಗ್. ನಿಮ್ಮ ಮನಸಾರೆ ಒಂದು ವಿಷ್ ಇದ್ರೆ ಒಂದು ವಿಷಯನ 11 ಬಾರಿ ಬರೀರಿ. ಒಂದಕ್ಕಿಂತ ಜಾಸ್ತಿ ವಿಷ್ಗಳಿದೆ ಅಥವಾ 11 ವಿಷ್ ಇದ್ರೆ 11 ವಿಷ್ಗಳನ್ನ ಬರೀರಿ. ಸೊ ಆ 11 ವಿಷ್ಗಳನ್ನ ಹೇಗೆ ಬರೀತೀರಾ ಅಂತಂದ್ರೆ, ಆಲ್ರೆಡಿ ಸಕ್ಸಸ್ ಆಗೋಗಿದೆ, ಆಲ್ರೆಡಿ ನಮಗೆ ಒಳ್ಳೇದು ಆಗೋಗಿದೆ ಅನ್ನೋ ಭಾವನೆಯಲ್ಲಿ ನೀವೀಗ ಅದನ್ನ ಬರೀಬೇಕಾಗ್ತದೆ. ಮದುವೆ ಆಗ್ಬೇಕಾ, ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆಸಮ್ ಹಸ್ಬೆಂಡ್, ಅಥವಾ ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಅ ಬ್ಯೂಟಿಫುಲ್ ವೈಫ್. ಸೊ ಈ ರೀತಿ ನೀವು ಅದನ್ನ ಬರ್ಕೊಬೇಕಾಗ್ತದೆ. ಓಕೆ ಮಸಾರ ನಿಧಿ, ಗ್ರಾಟಿಟ್ಯೂಡ್, ವೆರಿ ಗುಡ್. ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಅದನ್ನ ಆಲ್ರೆಡಿ ಆಗೋಗಿರೋ ರೀತಿ. ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ವಾಟ್ ಯು ಥಿಂಕ್ ಇಸ್ ವಾಟ್ ಯು ಬಿಕಮ್ ಅಂಡ್ ವಾಟ್ ಯು ಫೀಲ್ ಇಸ್ ವಾಟ್ ಯು ಅಟ್ರಾಕ್ಟ್. ನೀವೇನ್ ಭಾವಿಸ್ಕೊಳ್ತೀರಾ ಅಲ್ವಾ, ಅದನ್ನೇ ನೀವು ಇಂಡೈರೆಕ್ಟ್ ಆಗಿ ನಿಮ್ ಕಡೆ ಸೆಳೀತಾ ಇರ್ತೀರಾ. ಸೊ ಹಾಗಾಗಿ ಪ್ರತಿಯೊಂದು ಸಲ ಬರಿಬೇಕಾದ್ರೂ ಕೂಡ ಸ್ಟಾರ್ಟ್ ಫೀಲಿಂಗ್ ಇಟ್. ಆಲ್ರೆಡಿ ನಿಮ್ಗೆ ಆಗೋಗಿದೆ ಅನ್ನೋ ಎನರ್ಜಿ ಕೊಡ್ಬೇಕು. ನೀವೇನ್ ಬರೀತಾ ಇದ್ದೀರಾ, ನಾನು ಮನೆ ಒಂದು ಬಂಗ್ಲೋ ಕಟ್ಟಬೇಕು ಅಂತ ಇದ್ದೀನಿ ಅಂತ ಏನ್ ಬರೀತಾ ಇದ್ದೀರಾ, ಆಲ್ರೆಡಿ ನೀವು ಕಟ್ಟಿದ್ರೆ ಎಷ್ಟು ಖುಷಿಯಾಗಿ ಇರ್ತೀರಲ್ವಾ, ಆ ಫೀಲಲ್ಲಿ ಬರಿಬೇಕು. ಆ ಫೀಲಲ್ಲಿ ಇಟ್ಕೊಂಡು ನೀವು ಅದನ್ನ ಬರೆಯೋದಕ್ಕೆ ಶುರು ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಅ ಬ್ಯೂಟಿಫುಲ್ ಬಂಗ್ಲೋ. ಅರ್ಥ ಮಾಡ್ಕೊಳ್ಳಿ, ಮಸಾಲ ಇರಲಿ ಆ ಸೆಂಟೆನ್ಸ್ ಅಲ್ಲಿ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಅ ಬ್ಯೂಟಿಫುಲ್ ಬಂಗ್ಲೋ. ಅದಕ್ಕೆ ಖುಷಿ ಇದೆ ಅಂತೇಳಿ ಗ್ರಾಟಿಟ್ಯೂಡ್ ಅಂತ ಬರೀರಿ, ಅಥವಾ ಥ್ಯಾಂಕ್ ಯು ಅನ್ನೋದನ್ನ ಬರೀರಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ, ಫಸ್ಟ್ ಇದನ್ನೆಲ್ಲ ಬರೆದ ಮೇಲೆ ಏನ್ ಮಾಡ್ತೀರಾ ನೀವು ಥಮ್ಸ್ ಅಪ್ ನ, ಎಲ್ಲರೂ ಕೂಡ ಬರ್ದಿರೋರೆಲ್ಲ ಥಮ್ಸ್ ಅಪ್ ನ ಡಿಸ್ಪ್ಲೇ ಮಾಡ್ತೀರಾ. ಎಮೋಜೀಸ್ ಅಲ್ಲಿ ಥಮ್ಸ್ ಅಪ್ ನ ಕಳಿಸ್ಬೇಕು. ಆ ಕಳ್ಸಾದ್ಮೇಲೆ ಐ ವಿಲ್ ಗಿವ್ ಯು ದ ನೆಕ್ಸ್ಟ್ ಸ್ಟೆಪ್. ತೇಜಸ್ವಿನಿ ಅವ್ರದ್ದು ಆಯ್ತು, ವೆರಿ ಗುಡ್. ಬೇರೆ ಯಾರ್ದು ವಿಶಸ್ ನ ಬರೆದು ಕಂಪ್ಲೀಟ್ ಆಗಿದೆ, ದಯವಿಟ್ಟು ಯು ಕ್ಯಾನ್ ಗಿವ್ ಅ ಥಮ್ಸ್ ಅಪ್ ಸೊ ದಟ್ ವಿಲ್ ಗೋ ಟು ನೆಕ್ಸ್ಟ್ ಸ್ಟೆಪ್. ಗಾಯತ್ರಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಅಯ್ಯಪ್ಪ ಅವ್ರದ್ದಾಗಿದೆ, ವೆರಿ ಗುಡ್. ಸೊ ಯಾರು ಈಗ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ. ಯು ಆರ್ ಲೈವ್ 1111 ಸೆಷನ್ ಅಥವಾ 1111 ಸೆಷನ್ ಜಾಯ್ನ್ ಆಗಿದ್ದೀರಾ. ಕಂಗ್ರಾಟ್ಸ್ ಫಾರ್ ಆಲ್ ಆಫ್ ಯು. ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಈಗ ನಿಮ್ಮ ವಿಶ್ಗಳನ್ನ ಒಂದು ವಿಶ್ ಇದ್ರೆ ಒಂದು ಸಲ ಬರೀರಿ, 11 ವಿಶ್ ಇದ್ರೆ 11 ಬಾರಿ ಒಂದು ಪೇಪರ್ ತಗೊಂಡು ಬರೆಯೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ಸೊ ಯು ಆರ್ ವೆರಿ ಕ್ಲೋಸಿಂಗ್ ಬೈ 11:11 ಹತ್ರ ಇದೆ. ಆದಷ್ಟು ಬೇಗ ಡೋಂಟ್ ಮಿಸ್ ಔಟ್ ವಿತ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಬರೆಯೋದನ್ನ ಶುರು ಮಾಡ್ಕೊಳ್ಳಿ. ಮೂವತ್ಮೂರು ಜನ ಲೈವ್ ನ ನೋಡ್ತಿದ್ದೀರಾ. ಲೈವ್ ನೋಡ್ತಿರೋರು ಯು ಕ್ಯಾನ್ ಶೇರ್ ದ ಲೈವ್ ಆಲ್ಸೋ. ಬಹಳ ಅದ್ಭುತವಾದಂಥ ಒಂದು ಆಪರ್ಚುನಿಟಿ. ಯು ಕ್ಯಾನ್ ಶೇರ್ ದಿಸ್ ಬ್ಲೆಸ್ಸಿಂಗ್ ವಿತ್ ಯುವರ್ ಕ್ಲೋಸ್ ಫ್ರೆಂಡ್ಸ್. ನಿಮ್ಮ ಹತ್ತಿರವಾದಂಥ ಸ್ನೇಹಿತರಿಗೆ ಅಥವಾ ಹಸ್ಬೆಂಡ್ಗೆ, ಗಂಡ, ಹೆಂಡತಿ, ಫ್ರೆಂಡ್ಸ್ ಯಾರಿಗೆ ಬೇಕಾದ್ರೂ ನೀವು ಇದನ್ನು ಲೈವ್ನ ಶೇರ್ ಮಾಡಿಕೊಂಡು ನೀವು ಯು ಕ್ಯಾನ್ ಶೇರ್ ದ ಹ್ಯಾಪಿನೆಸ್. ಖುಷಿ ಏನು ಗೊತ್ತಾ, ನಿಮ್ಮ ಹ್ಯಾಪಿನೆಸ್ನ ಇನ್ನೊಬ್ಬರ ಜೊತೆ ಅಥವಾ ನಿಮಗೆ ಬೇಕಾಗಿರೋರ ಜೊತೆ ಹಂಚ್ಕೊಳ್ಳುವಂಥದ್ದು. ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ಅಥವಾ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಯು ಆಲ್ಸೋ. ಸೊ ಲೈವ್ನಲ್ಲಿ ಆಲ್ಮೋಸ್ಟ್ 41 ಮೆಂಬರ್ಸ್ ಜಾಯ್ನ್ ಆಗಿದ್ದೀರಾ. ಸೊ ನಿಮಗೂ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಶೇರ್ ಮಾಡ್ಕೊಬೋದು. ಗ್ರ್ಯಾಟಿಟ್ಯೂಡ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಆಗಿದೆ ಅಂತ ಅನ್ಕೊಳ್ತೀನಿ. ಆಗಿದೆಯಾ? ಥಮ್ಸ್ ಅಪ್. ಗಿರೀಶ್ ಆಯ್ತು, ವೇದಾವತಿ ಅವ್ರದ್ದಾಯ್ತು, ಅನಿಕಾ ಅವ್ರದ್ದಾಯ್ತು, ಸಂತೋಷ್ ಇನ್ನೂ ಬರೀತಾ ಇದ್ದಾರೆ. ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಯಾರ್ಯಾರಿಗೆ ಬ್ಲೆಸ್ಸಿಂಗ್ಸ್ ಬೇಕು, ಡೋಂಟ್ ಮಿಸ್ ಔಟ್ ವಿತ್ ದಿಸ್ ಬ್ಲೆಸ್ಸಿಂಗ್ಸ್ ಆಪರ್ಚುನಿಟಿ. ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಅಯ್ಯಪ್ಪ ಅವ್ರದ್ದಾಗಿದೆ, ಗಿರೀಶ್ ಆಗಿದೆ, ಅರ್ಚನಾ ಅವ್ರು ಬರೀತಾ ಇದ್ದಾರೆ, ಸುಮಾ ಅವ್ರು ಬರೀತಾ ಇದ್ದಾರೆ, ನಿಖಿತಾ ಅವ್ರು ಬರೀತಾ ಇದ್ದಾರಾ. ಸೊ ಯಾರ್ಯಾರು 11:11 ಮ್ಯಾನಿಫೆಸ್ಟೇಷನ್ ಈಗ ಜಾಯ್ನ್ ಆಗಿದ್ರ ಇನ್ಸ್ಟಾಗ್ರಾಮ್ ವ್ಯೂವರ್ಸು, ದಯವಿಟ್ಟು ನಿಮ್ಮ ವಿಷಸ್ನ ಬರ್ಕೊಬೋದು. ನಿಖಿತಾ ಅವ್ರದ್ದಾಗಿದೆ, ವೆರಿ ಗುಡ್. ನಂಜುಂಡ್ ಅವ್ರು ಇನ್ನೂ ಬರೀತಾ ಇದ್ದಾರೆ, ಅನಿಕಾ ಅವ್ರು ಇನ್ನೂ ಬರೀತಾ ಇದ್ದಾರೆ. ಸೊ ಆಗಿರೋರು ಯು ಕ್ಯಾನ್ ಮೋನಿಶ್ ಆಗಿದೆಯಾ? ಥಮ್ಸ್ ಅಪ್ ಹಾಕಿ. ಸುಮಾ ಅವ್ರು ಬರೀತಾ ಇದ್ದಾರೆ. ಸೊ ಈಗ ಎಲ್ಲರೂ ಏನ್ ಮಾಡ್ತೀರಾ ಅಂತಂದ್ರೆ, ಈಗ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ, ಸಂಬಡಿ ಹೂ ವಾಂಟ್ಸ್ ಟು ರಿಲೀಸ್. ಯಾಕೋ ನನಗೆ ಆ ಪ್ಯಾಟರ್ನ್ ಏನು ನನ್ನ ಲೈಫಲ್ಲಿ ನಡೀತಾ ಇದೆ, ನನ್ಗೆ ಯಾಕೋ ಅದು ಸರಿ ಬರ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಒಳ್ಳೇದಾದ್ರು ನಾವು ಏನ್ ಮಾಡ್ತೀವಿ, ನಮ್ಮ ಪಿತೃಗಳನ್ನ ನಾವು ಹೊಗಳ್ತೀವಿ. ನಮ್ಮ ತಾತ ಬಿಟ್ಟೋದ್ರಪ್ಪ, ತಾತ ಮಾಡಿರೋ ಆಸ್ತಿ ಅಥವಾ ನಮ್ಮ ಅಪ್ಪ ಮಾಡಿರೋ ಆಸ್ತಿ ಎಲ್ಲ ನಮ್ಮ ಫ್ಯಾಮಿಲಿಯಿಂದ ಬಂದಿರೋದಪ್ಪ, ನಾನೇನು ಮಾಡಿಲ್ಲ ಅಂತಾನು ಹೇಳ್ತಿರ್ತಾರೆ. ಒಳ್ಳೇದಾದ್ರೂ ನಾವು ಫ್ಯಾಮಿಲಿನ ಪ್ರೈಸ್ ಮಾಡ್ತೀವಿ, ಕೆಟ್ಟದಾದ್ರೂ ನಾವು ಫ್ಯಾಮಿಲಿನ ಬೈಕೊಳ್ತೀವಿ. ಇವತ್ತು ನಮ್ಮ ತಾತ ಈ ಜಾಗ ಬಿಟ್ಟೋಗಿದ್ರೆ ಇಷ್ಟು ಕೋಟಿ ಆಗಿರೋದು, ಮಾರ್ಬಿಟ್ರು. ಸೊ ಇವೆಲ್ಲ ನಾವು ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ. ಸೊ ಒಳ್ಳೇದಾದ್ರೂ ಪಿತೃಗಳನ್ನ ಹೇಳ್ತೀವಿ, ಕೆಟ್ಟದಾದ್ರೂ ಪಿತೃಗಳನ್ನ ಹೇಳ್ತೀವಿ. ಸೊ ಇವತ್ತಿನ ದಿವಸ ಯಾರಿಗಾದ್ರೂ ಏನಾದ್ರು ನೆಗೆಟಿವ್ ಫೀಲಿಂಗ್ಸು ಅಥವಾ ನಿಮ್ಮ ಪಿತೃಗಳ ಬಗ್ಗೆ ನಿಮ್ಮಲ್ಲಿ ಒಂದು ಕೆಟ್ಟ ಭಾವನೆ ಏನಾದ್ರು ಇತ್ತು, ಅಥವಾ ಏನೋ ಒಂದು ನಿಮ್ಗೆ ಗೊತ್ತಿಲ್ದಿರನೇ ಒಂದು ಏನೋ ಅನ್ಕೊಂಬಿಟ್ಟಿದ್ರಿ, ಸೊ ಅದನ್ನ ನೀವು ರಿಲೀಸ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಐ ಆಮ್ ವೆರಿ ಸಾರಿ ಬರೀರಿ. ಐ ಆಮ್ ವೆರಿ ಸಾರಿ. ನಿಮ್ಮ ಪಿತೃಗಳಿಗೆ ನೀವೇನಾರು ಮನಸಾರೆ ಗೊತ್ತಿಲ್ದಿರೋನೋ ನೀವೇನಾರು ಆ ಥರ ಏನಾರು ಅನ್ಕೊಂಡಿದ್ರೆ, ಸೇ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ಅಸ್. ಥ್ಯಾಂಕ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ಅಸ್. ಥ್ಯಾಂಕ್ ಯು ಫಾರ್ ವಾಟ್ ಎವರ್ ಯು ಹ್ಯಾವ್ ಗಿವನ್ ಅಸ್. ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು. ಈ 4 ಸೆಂಟೆನ್ಸ್ಗಳನ್ನ ನೀವು ಬರಿಬೇಕು ನಿಮ್ಮ ಪಿತೃಗಳಿಗೋಸ್ಕರ. ಬರೆದ್ಬಿಟ್ಟು ನಿಮ್ಮ ತಾತ, ಅಜ್ಜಿ, ನೀವು ಯಾರಿಗೆ ಹೇಳ್ಬೇಕು ಅಂತಿದ್ದೀರಾ, ಯಾರಿಗೆ ರಿಲೀಸ್ ಮಾಡಬೇಕು ಅಂತಿದ್ದೀರಾ, ಈ ಸೆಂಟೆನ್ಸ್ನ ಬರಿಬೇಕು. ನೀವು ಬರಿಬೇಕು. ಯಾರ್ಯಾರು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಮಾತ್ರ ಇದನ್ನ ಬರೆದು ಇದನ್ನ ಸಪ್ರೇಟ್ ಪೇಪರಲ್ಲಿ ಬರೀರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ, ಒಂದು ಕ್ಯಾಂಡಲ್ಲೋ ಅಥವಾ ಒಂದು ಮ್ಯಾಚ್ ಬಾಕ್ಸು ಆ ಪೇಪರಲ್ಲಿ ಅದನ್ನ ಸುಡಿ, ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಸ್ಟಾರ್ಟ್ ಬರ್ನಿಂಗ್ ಇಟ್. ಸ್ಟಾರ್ಟ್ ಬರ್ನಿಂಗ್ ಇಟ್. ಸ್ಟಾರ್ಟ್ ಬರ್ನಿಂಗ್ ಇಟ್. ಪ್ರತಿಯೊಬ್ರು ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ರಿಲೀಸ್ ಯುವರ್ ನೆಗೆಟಿವ್ ಎನರ್ಜಿ, ಇಫ್ ಯು ವಾಂಟ್ ಟು ರಿಲೀಸ್ ದಟ್ ನೆಗೆಟಿವಿಟಿ ಫ್ರಮ್ ಯುವರ್ ಲೈಫ್. ಆ ನೆಗೆಟಿವಿಟಿನ ಏನಿಲ್ಲ. ಐ ಆಮ್ ಸಾರಿ. ಐ ಆಮ್ ಸಾರಿ. ನಾನು ಏನೋ ಒಂದು ತಪ್ಪಾಗಿ ನಿಮ್ಮನ್ನ ಅನ್ಕೊಂಡಿದ್ದೆ ಅಥವಾ ಏನೋ ಒಂದು ಭಾವನೆ ಇಟ್ಕೊಂಡಿದ್ದೆ. ಐ ಆಮ್ ಸಾರಿ.
Thank you for whatever you have given us. Thank you for whatever you have given us. I love you. I love you. Gratitude. ಓಕೆನಮ್ಮ, ಮ್ಯೂಟ್ ಮಾಡ್ಕೊಳ್ಳೋಣ. ಐ ಲವ್ ಯು, ಗ್ರಾಟಿಟ್ಯೂಡ್. ಗುರುಜಿ ಬೇ ಲೀಫ್ ಅಲ್ಲಿ ಮಾಡ್ಬೋದಾ, ಪೇಪರ್ ಅಲ್ಲೇ ಬರ್ದು? ಪೇಪರಲ್ಲೇ ಬರೀರಿ, ಪೇಪರಲ್ಲೇ ಬರೆದು ಅದನ್ನ ಈಗ ಬಂದ್ ಮಾಡಿ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವ್ ಏನೇ ಒಂದು ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಪಿತೃಗಳ ಆಶೀರ್ವಾದ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಪಿತೃಗಳ ಆಶೀರ್ವಾದ ನಮಗೆ ಸಿಗ್ಬೇಕು ಅಂತಿದ್ದಾಗ ನೀವು ಈ ತರ ರಿಲೀಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಇವತ್ತಿನ ದಿವಸ ಸ್ಟಾರ್ಟ್ ಬರ್ನಿಂಗ್ ಇಟ್. ಸೊ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಯಾರು ಈಗ ಜಾಯ್ನ್ ಆಗಿದ್ದೀರಾ, ಸೊ ಇನ್ನೇನು ನಮ್ಮ 11/11 ಮ್ಯಾನಿಫೆಸ್ಟೇಷನ್ ಶುರು ಆಗ್ತಿದೆ. ಸೊ ನಿಮ್ಮಲ್ಲಿ ಏನೇ ವಿಶಸ್ಗಳಿರ್ಬೋದು, 11 ವಿಶ್ ಇದ್ರೆ 11 ವಿಶ್ನ ಬರೀರಿ, ಅಥವಾ ಒಂದೇ ವಿಶ್ ಇದ್ರೆ ಅದೇ ವಿಶ್ನ 11 ಬಾರಿ ಬರೀರಿ. ಇಫ್ ಯು ಹ್ಯಾವ್ ಒನ್ ವಿಶ್ ಅದನ್ನೇ 11 ಸಲ ಬರಿಬೇಕಾಗುತ್ತೆ. ನಂದಿನಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಗುರುಜಿ ಇವಾಗ್ಲೇ ಅದನ್ನ ಬರ್ನ್ ಮಾಡ್ಬೇಕಾ? ಬರ್ನ್ ಮಾಡಿ, ಬರ್ನ್ ಮಾಡಿ. ಯಾರು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅವ್ರು ಮಾತ್ರ ಅದನ್ನ ಬರೆದು ಅದನ್ನ ಬರ್ನ್ ಮಾಡಬೇಕು, ನಂದಿನಿ ಅವರೇ. ಸೊ ನೀವು ಬರೀ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರ ಅಂದ್ರೆ ನೀವು ಬರ್ನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಸೊ ನೀವು ಆ 11/11 ಟೈಮ್ನ ವೆಯ್ಟ್ ಮಾಡಬೇಕು. ಸೊ 11/11 ಯಾರು ಬರ್ದಿರೋರು ಒಬ್ರು ನಿಮ್ಮ ಇದನ್ನ ಹೇಳ್ಬೋದಾ, ಏನ್ ಬರ್ದಿದ್ದೀರಾ ಅಂತ? ಇಫ್ ದೇರ್ ಇಸ್ ಎನಿ ಕರೆಕ್ಷನ್ ಐ ವಿಲ್ ಗೈಡ್ ಯು. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಸರ್ ಮಲ್ಲಿಕಾರ್ಜುನ್ ಅಂತ ಮಂಡ್ಯ. ಹೇಳಿ ಇವ್ರೆ ಮಲ್ಲಿಕಾರ್ಜುನ್. ನನಗೆ ಮಂಡ್ಯದಲ್ಲಿ ಒಳ್ಳೆಯ ಮನೆ ಕಟ್ಟಲು ಶಕ್ತಿ ನೀಡಿದ್ದಕ್ಕೆ ಧನ್ಯವಾದಗಳು ಭಗವಂತ. ಮಂಡ್ಯದಲ್ಲಿ ಒಳ್ಳೆ ಮನೆ ನಾನು ಆಲ್ರೆಡಿ ಕಟ್ಟಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಸರ್, ಮನೀಶ್ ಹೇಳಿ. thank you universe getting me wonderful job. ಯಾವ ಕಂಪನಿ ಅಂತನೂ ಬರೀಬಹುದು, ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ ಮೈ ಡ್ರೀಮ್ ಜಾಬ್. ಬರೀ ಬೋರಿಂಗ್ ಬರೀಬಾರ್ದು. ಮೈ ಡ್ರೀಮ್ ಜಾಬ್, ನನ್ನ ಕನಸಿನ ಜಾಬ್ ನ ಕೊಡಿಸಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಮಸಾಲಾ ಇರ್ಲಿ, ಎನರ್ಜಿ ಇರ್ಲಿ. ಓಕೆನಾ ಮನೀಶ್? ಸುಮ್ಮನೆ ಬೋರಿಂಗ್. ಈಗ ನನಗೆ ಯಾರಿಗಾರು ಏನಾದ್ರು ಕೊಡ್ಬೇಕಾದ್ರು ಅಥವಾ ಏನಾದ್ರು ಮಾಡ್ಬೇಕಾದ್ರು, ಇಫ್ ಐ ಸೇ ನಾರ್ಮಲ್ ವರ್ಡ್ಸ್, ಅವ್ರು ನಿಮ್ಮನ್ನ ಪ್ಲೀಸ್ ಆಗ್ತಾರ? ಸೊ ಯು ಆರ್ ಪ್ಲೀಸಿಂಗ್ ಯೂನಿವರ್ಸ್, ಯು ಆರ್ ಸೆಂಡಿಂಗ್ ದ ಪಾಸಿಟಿವ್ ವೈಬ್ರೇಷನ್ಸ್. ನೀವು ಈಗ ನೀವು ವೆರಿ ಡೆಸ್ಪರೇಟ್ ಫಾರ್ ಜಾಬ್ ಅನ್ಸುತ್ತೆ. ಯುವರ್ ಸೆಂಟೆನ್ಸ್ ಆಲ್ಸೋ ಸೇಸ್ ಯು ಆರ್ ವೆರಿ ಡೆಸ್ಪರೇಟ್. ಓಕೆ ಸರ್, ಗೊತ್ತಾಯ್ತು ಸರ್. ಅಲ್ವಾ? ಎನರ್ಜಿ, ಪಾಸಿಟಿವ್ ಎನರ್ಜಿ, ಒಂದು ಜೋಶ್. ಆಮೇಲೆ ಇನ್ನೊಂದು ಬರ್ದೀನಿ ಸರ್, ಥ್ಯಾಂಕ್ ಯು ಯೂನಿವರ್ಸ್ ಬ್ಲೆಸ್ಸಿಂಗ್ ಮಿ ವಿತ್ ಹ್ಯಾಂಡ್ಫುಲ್ ಆಫ್ ಸ್ಯಾಲರಿ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ awesome package, awesome package, or amazing package I dreamt for. ಓಕೆ ಸರ್, ಗೊತ್ತಾಯ್ತು ಸರ್. ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮಿ ವಿತ್ 10 lakh ಪ್ಯಾಕೇಜ್ ಅಥವಾ 15 lakh ಪ್ಯಾಕೇಜ್. ಐ ಆಮ್ ಸೋ ಎಕ್ಸೈಟೆಡ್. ಈ ತರ ಜೋಶ್ ಇರ್ಲಿ. ನಾನು ಅವಾಗ್ಲೇ ಹೇಳಿದೆ, ಮಸಾಲಾ ಇರಬೇಕು.
ಓಕೆ ಸರ್, ಗೊತ್ತಾಯ್ತು. ಡೋಂಟ್ ಜಸ್ಟ್ ಮೇಕ್ ಬೋರಿಂಗ್ ಸೆಂಟೆನ್ಸ್. ಬರೀ ಇಲ್ಲಿಂದ ಬರಬಾರ್ದು, ಮನ್ಸಿಂದ ಬರಬೇಕು. ಒಂದೊಂದು ವರ್ಡ್, ಒಂದೊಂದು ಸೆಂಟೆನ್ಸು ಎಲ್ಲ ಮನ್ಸಿಂದ ಬರಬೇಕು. ದೇವ್ರು ಆ ಸೆಂಟೆನ್ಸ್ ಓದ್ತಿದಂಗೆ ಇಮ್ಮಿಡಿಯೇಟ್ ಬ್ಲೆಸ್ ಮಾಡಬೇಕು. ಈಗ ನಾನು ನಿಮ್ಗೆ ಏನಾದ್ರು ಕೊಟ್ರೆ ನೀವೇನು ಹೇಳ್ತೀರಾ ಹೇಳಿ? ಥ್ಯಾಂಕ್ ಯು ಹೇಳ್ತೀರಾ ಅಲ್ವಾ? ಸೊ ಯು ಆರ್ ಫೋರ್ಸಿಂಗ್ ಗಾಡ್ ಟು ಗಿವ್ ಯು. ನೀವೇನ್ ಬರ್ದಿದ್ದೀರಲ್ವಾ ಅದನ್ನ ಗಾಡ್ ನಿಮ್ಗೆ ಆಲ್ರೆಡಿ ಕೊಡಬೇಕು. ಅದಕ್ಕೆ ನೀವು ಆಲ್ರೆಡಿ ಈಗ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಸೊ ಯು ಆರ್ ಫೋರ್ಸಿಂಗ್ ಗಾಡ್ ಟು ಗಿವ್ ಯು ದಟ್. ಅರ್ಥ ಮಾಡ್ಕೊಳ್ಳಿ. ಈಗ ನಾನು ನಿಮ್ಗೆ ಕೊಟ್ಟ ಮೇಲೆ ನೀವು ಥ್ಯಾಂಕ್ ಯು ಹೇಳ್ತಿದ್ದೀರಾ, ಬಟ್ ನಾನು ಈ ರೀತಿ ಮಾಡ್ತೀವಿ, ಆಲ್ರೆಡಿ ಥ್ಯಾಂಕ್ ಯು ಹೇಳ್ತಿರೋದ್ರಿಂದ ಗಾಡ್ಗೆ ಏನ್ ಮಾಡ್ತಿದೀವಿ? ವಿ ಆರ್ ಫೋರ್ಸಿಂಗ್ ಗಾಡ್ ಟು ಗಿವ್ ಅಸ್ ವಾಟ್ ವಿ ವಾಂಟ್. ಓಕೆ ಸರ್, ಅದನ್ನ ಮಾಡ್ಬೇಕು. ಗೊತ್ತಾಯ್ತು, ಅರ್ಥ ಆಯ್ತು ಸರ್. ಅನಿಕಾ ಅವ್ರು ಹೇಳಿಮ್ಮ. Guruji, thank you, universe, for clearing my neck and shoulder pain. I'm dancing with joy and happiness. ಥ್ಯಾಂಕ್ ಯು ಗಾಡ್, ಐ ಆಮ್ ಸೋ ಹೆಲ್ತಿ, ಐ ಆಮ್ ಸೋ ಹ್ಯಾಪಿ. ಅಲ್ಲಿ ಪೇನ್ ಅನ್ನೋದು ನೆಗೆಟಿವ್ ವರ್ಡ್. Okay, Guruji. ಥ್ಯಾಂಕ್ ಯು ಗಾಡ್, ಐ ಆಮ್ ಸೋ ಫಿಟ್, ಐ ಆಮ್ ಡ್ಯಾನ್ಸಿಂಗ್ ಆನ್ ದ ಡ್ಯಾನ್ಸಿಂಗ್ ಫ್ಲೋರ್. Okay. ಅಥವಾ ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ವಿತ್ ಆಸಮ್ ಹೆಲ್ತ್ ಅಥವಾ ಆಸಮ್ ಫಿಟ್ನೆಸ್. ಜೋಶ್ ಇರ್ಬೇಕು, ಒಂದು ಎನರ್ಜಿ ಇರ್ಬೇಕು. ಅಲ್ಲ ಪದ ಓದ್ತಿದ್ರೆ ನೀವೇ ಎದ್ದು ಕುಣಿಬೇಕು. ಸೊ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಯಾರು ಈಗ ಜಾಯ್ನ್ ಆಗಿದ್ದೀರಾ, ದಯವಿಟ್ಟು ನಿಮ್ಮ ಲೆವೆಲ್ ಮ್ಯಾನಿಫೆಸ್ಟೇಷನ್ಗೆ ಏನೇನು ವಿಶ್ಗಳಿದೆ ಅದನ್ನೆಲ್ಲಾನು ಬರ್ಕೊಬೋದು. ಒಂದು ವಿಶ್ ಇದ್ರೆ 11 ಬಾರಿ ಬರೀರಿ. ಒಂದಕ್ಕಿಂತ ಜಾಸ್ತಿ ವಿಶ್ ಅಥವಾ 11 ವಿಶ್ ಇದ್ರೆ ಆ ಎಲ್ಲ 11 ವಿಶ್ಗಳನ್ನ ಬರೆದು, ಈಗ 11 ಹತ್ರ ಬರ್ತಾ ಇದೆ, ವಿ ವಿಲ್ ಸ್ಟಾರ್ಟ್ ಮ್ಯಾನಿಫೆಸ್ಟೇಷನ್, ವಿ ವಿಲ್ ಡೂ ಇಟ್. ಜಸ್ಟ್ ಅದನ್ನ ಬರೆದು ಅದನ್ನ ರೆಡಿ ಇಟ್ಕೊಂಡಿರಿ. ಗುರುಜಿ, ಹೇಳಿಮ್ಮ. ಅದೇ ಮನೇದು ಇನ್ನೊಂದ್ಸಲಿ ಹೇಳಿ ಗುರುಜಿ, ಯಾವ ತರ ಬರೆಯೋದು? ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಅಸ್ ವಿತ್ ಅ ಡ್ರೀಮ್ ಹೋಮ್ ಅಥವಾ ಬ್ಯೂಟಿಫುಲ್ ಬಂಗ್ಲೋ, ಅಥವಾ ಮನೆಗೆ ಏನಾದ್ರು ಹೆಸರು ಪ್ಲಾನ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಅಸ್ ವಿತ್ ಅಭಿವೃದ್ಧಿ ಮ್ಯಾನ್ಷನ್. ಗುರುಜಿ 5 ವಿಶಸ್ ಇದ್ರೆ 5 ವಿಶಸ್ 11 ಟೈಮ್ಸ್ ಬರಿಬೇಕಾ? 5 ವಿಶಸ್ ಇದ್ರೆ 5ನೇ ಬರೀರಿ. ಬೇಕಾದ್ರೆ ಒಂದಿದ್ರೆ 11 ಬಾರಿ ಬರೀರಿ ಅಷ್ಟೇ. ಗುರುಜಿ, ನಾನು ಉಷಾ. ಹೇಳಿಮ್ಮ, ಹೇಳಿ. ಇವಾಗ ನಾವು ಇವಾಗ ರಿಲೇಟೆಡ್ ಟು ಲೋನ್ ಪ್ರೊಸೆಸಿಂಗ್ ಅಂತ ಇದ್ರೆ ಅದು ನಾವು ಒಂದ್ ಪರ್ಟಿಕ್ಯುಲರ್ ಬ್ಯಾಂಕ್ ಅಲ್ಲ, ಸೊ ಮಲ್ಟಿಪಲ್ ಬ್ಯಾಂಕ್ ಅಲ್ಲಿ ನಾವು ಅಪ್ರೋಚ್ ಮಾಡ್ತಾ ಇದೀವಿ ಅಂದ್ರೆ ಯಾವ ತರ ಬರೀಬೇಕಾಗುತ್ತೆ? ನೀವು ಯಾವ್ದು ಪರ್ಟಿಕ್ಯುಲರ್ ಬ್ಯಾಂಕ್ ಬರೆಯೋದು ಬೇಡ. ಥ್ಯಾಂಕ್ ಯು ಗಾಡ್ ಫಾರ್ ಬ್ಲೆಸ್ಸಿಂಗ್ ಅಸ್ ವಿತ್ ಲೋನ್, ಅಥವಾ ಥ್ಯಾಂಕ್ ಯು ಗಾಡ್ ಮೈ ಲೋನ್ ಇಸ್ ಅಪ್ರೂವ್ಡ್. ಥ್ಯಾಂಕ್ ಯು ಗಾಡ್ ಮೈ ಲೋನ್ ಇಸ್ ಅಪ್ರೂವ್ಡ್ ಎಫರ್ಟ್ಲೆಸ್ಲಿ. ಮೈ ಲೋನ್ ಅಪ್ರೂವ್ಡ್ ಎಫರ್ಟ್ಲೆಸ್ಲಿ. ಓಕೆ, ಎಫರ್ಟ್ಲೆಸ್ಲಿ. ಓಕೆ, ಅಥವಾ ಇದನ್ನ 11 ಟೈಮ್ ಮಾಡಿದ್ರೆ ಸಾಕು? ಸಾಕಮ್ಮ, ಸಾಕು. ಗುರುಜಿ, ಹೇಳಿಮ್ಮ, ಹೇಳಿ. ಓಪೋ ಪ್ಲಸ್. ದಯವಿಟ್ಟು ಯಾರು ಹೆಸರುಗಳಿರುತ್ತಲ್ಲ, ನಿಮ್ ತಂದೆ ತಾಯಿ ಒಳ್ಳೆ ಹೆಸರುಗಳು ಕೊಟ್ಟಿದ್ದಾರೆ, ಜಾಯಿನ್ ಆಗ್ಬೇಕಾದ್ರೆ ಆ ಹೆಸರುಗಳನ್ನ ಹಾಕೊಳ್ಳಿ. ಓಪೋ ಪ್ಲಸ್, ವಿವೋ, ಐಫೋನ್ ಇವೆಲ್ಲ ಬಿಟ್ಬಿಟ್ಟು ನೀವು ನಿಮ್ಮ ಹೆಸರುಗಳನ್ನ ಹಾಕೊಬೇಕು. ನೀವು ನಿಮ್ಮ ಹೆಸರುಗಳನ್ನ ಹಾಕೊಂಡ್ರೆ ಅದ್ರ ಬ್ಲೆಸ್ಸಿಂಗ್ಸೇ ಬೇರೆ. ಸೊ ಯಾರು ನಮ್ಮ ಸ್ಟೂಡೆಂಟ್ಸ್ಗೆ ಹೆಸರಿನ ಶಕ್ತಿ ಗೊತ್ತು? ಜಸ್ಟ್ ಲ್ಯಾಂಡ್ಸು ಅಥವಾ ಹಾರ್ಟ್ ಹೊಟ್ಟಿರಿ. ಹಾರ್ಟ್ ಹೊತ್ರಿ, ಎಲ್ಲ ಜನಕ್ಕೆ ಗೊತ್ತಾಗ್ಲಿ ಎಷ್ಟು ಪವರ್ ಇದೆ ಅಂತ. ನೋಡಿ ಎಷ್ಟು ಜನಕ್ಕೆ ಆದ್ರೂ ನೇಮ್ ವೈಬ್ರೇಷನ್ಸ್ ಗೊತ್ತು ಅಂತ. ಸೊ ನೇಮ್ ವಿಲ್ ಗಿವ್ ಆಸಮ್ ಬೆನಿಫಿಟ್. ನಮ್ಮಲ್ಲಿ ಎಷ್ಟೋ ಜನ ಹೆಸರು ಚೇಂಜ್ ಮಾಡ್ಕೊಂಡು ಜೀವನನೇ ಚೇಂಜ್ ಆಯ್ತು ಅನ್ನೋರು ಬೇಜಾನ್ ಜನ ಇದಾರೆ. ಗುರುಜಿ, ನಮ್ಮ ಮನೆಗೆ ಹೆಸರು ತಾವ ಕೊಟ್ಟಿದ್ರಿ, ನಮ್ಮ ಮನೆ ನೀವು.
ನೋಡಿ ಅಯ್ಯಪ್ಪ ಅವ್ರು ನಮ್ಮ ಬಂದ ಮೇಲೆ ಕನ್ಸಲ್ಟೇಷನ್ ಆದ್ಮೇಲೆ ಹೊಸ ಮನೆ ಕಟ್ಟಿದ್ರು, ಪ್ರಮೋಷನ್ ಆಗಿದೆ, ಸೂಪರ್ ಆಗಿದ್ದಾರೆ. ಹೌದು ಗುರುಗಳೇ, ನಮಗೂ ಕೊಡ್ತಿದ್ದು ಮೊನ್ನೆ ಗುರುಜಿ ಕಾಲ್ ನಿಮ್ ಹತ್ರ ಹೀಲಿಂಗ್ ತಗೋಬೇಕಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ತಗೋಬಹುದಾ? ಹೀಲಿಂಗ್ ಯಾವಾಗ್ಲೂ ಆಫ್ಲೈನ್ ಮಾಡಿಸ್ಕೊಂಡ್ರೆ ಒಳ್ಳೇದು, ಬಟ್ ಕನ್ಸಲ್ಟೇಷನ್ ಯು ಕ್ಯಾನ್ ಡೂ ಆನ್ಲೈನ್. ಬ್ಯಾಂಗ್ಳೂರಿಗೆ ಬರ್ಬೇಕಾಗತ್ತಾ? ಹೌದು, ಹೀಲಿಂಗ್ ಆಫ್ಲೈನ್ ಬೆಸ್ಟ್. ಸೊ ಯಾರು ಈಗ ಜಾಯಿನ್ ಆಗ್ತಿದ್ರ ದಯವಿಟ್ಟು ನಿಮ್ಮ ನಿಮ್ಮ ಲೈವ್ ಅನ್ನು ಕೂಡ ಶೇರ್ ಮಾಡ್ಬೋದು. 11 ಹತ್ರ ಬರ್ತಾ ಇದೆ, ಇವ್ ಆಲ್ರೆಡಿ ಕ್ರಾಸ್ 11. ಇದೊಂದು ಮೈಲ್ ಸ್ಟೋನು. ಸೊ ಯಾರು ವಿಶ್ಗಳನ್ನ ಈಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಯುವರ್ ವಿಶ್. ಸೊ ಯಾರು ನಮ್ಮ ಜೊತೆಲಿ ಲೈವ್ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ವಿಶ್ಗಳನ್ನ ಬರೀತೀರಾ 100% ಅದೆಲ್ಲವೂ ಆಗತ್ತೆ ಅನ್ನೋಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಬರ್ದಾಯ್ತಾ? ನಂದಿನಿ ಹೇಳಿಮ್ಮ. ಬರ್ದಿದ್ದಾಯ್ತು ಗುರುಗಳೇ, ಎಲ್ಲ ಬರ್ದಿಟ್ಕೊಂಡಿದ್ದೀನಿ. ಓಕೆ ಓಕೆ, ವೆಯ್ಟ್ ಮಾಡಿ, ಗೋಲ್ಡನ್ ಗುರುಗಳೇ ಅದೇ ಟೈಮ್ಗೆ ವೆಯ್ಟ್ ಮಾಡಬೇಕು. ಏನು ಕೊಟ್ಟಿದ್ರೆ ಹೌದಲ್ವಾ ಗುರುಗಳೇ? ಏನಮ್ಮ? ಮನೆಗೆ ನೇಮ್ 8 ಕೊಟ್ಟಿದ್ರಿ, ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬಹುದು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ಸೊ ಪ್ರತಿಯೊಬ್ರು ಕೂಡ ವಿಶ್ಗಳನ್ನ ಬರೆದು ರೆಡಿ ಇಟ್ಕೊಂಡಿರಿ. ವಿ ಆರ್ ಕ್ಲೋಸಿಂಗ್ ಬೈ, ವಿ ಆರ್ ರೀಚಿಂಗ್ ದ ಟೈಮ್. ಎಲ್ಲರೂ ಏನ್ ಮಾಡ್ತೀರಾ ಅಂತಂದ್ರೆ 11 ಗಂಟೆ 11 ನಿಮಿಷ ಆಗಿದ ತಕ್ಷಣನೇ ಯು ಶುಡ್ ಆಲ್ ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್ಸ್. ಅದನ್ನ ಆಲ್ರೆಡಿ ಆಗೋಗಿರೋ ತರ ಫೀಲ್ ಮಾಡಿಕೊಂಡು 3 ಬಾರಿ ಎಲ್ಲರೂ ಕೂಡ ಓಂಕಾರ, ಫಸ್ಟ್ ಆಕಾರ, ಉಕಾರ, ಆಮೇಲೆ ಮಕಾರ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಪ್ರತಿ ಒಬ್ರು ಕೂಡ ಮಾಡಬೇಕು. ಪ್ರತಿ ಒಬ್ರು ಕೂಡ ಯಾರ್ಯಾರು ಎಲ್ಲೆಲ್ಲಿ ಇದ್ದೀರಾ ಅಲ್ಲಲ್ಲಿ ಅದೇ ಜಾಗದಿಂದ ನೀವು ಶುಡ್ ಫೀಲ್ ದಟ್ ವೈಬ್ರೇಷನ್ಸ್, ಅವಾಗ ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಟ್ ನೋ ಸೈಡ್ ಸೌಂಡ್ಸ್, ಯಾವುದೇ ರೀತಿ ಬ್ಯಾಕ್ ಗ್ರೌಂಡ್ ಸೌಂಡ್ಸು ಅವೆಲ್ಲ ಏನಾದ್ರು ಇದ್ರೆ ಬೇಕಾದ್ರೆ ನೀವು ಮ್ಯೂಟ್ ಮಾಡ್ಕೊಂಡಿರಿ, ಏನ್ ತೊಂದರೆ ಇಲ್ಲ. ಬಟ್ ಯಾವುದು ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಸೌಂಡ್ ಇಲ್ಲ ಅಂತಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂದ್ರೆ ಗುರುಗಳು ಯಾರು ಎಷ್ಟು ರೂಮ್ ವಿಶ್ ಅಲ್ಲಿ ಇದ್ದೀರಾ? ಬರ್ಕೊಳ್ಬೇಕು? ಏನಮ್ಮ? ವಿಶಸ್ ಎಷ್ಟು ಬರ್ಕೊಳ್ಬೇಕಂತ? ಯಾರು ಈಗ ಜಾಯ್ನ್ ಆಗಿದ್ದಾರೆ ತುಂಬಾ. ಓಕೆ, ಒಂದು ವಿಷ್ ಇದ್ರೆ ಒಂದೇ ವಿಷ್ನ 11 ಸಲ ಬರೀರಿ. ಒಂದಕ್ಕಿಂತ ಜಾಸ್ತಿ ವಿಷ್ಗಳಿದ್ರೆ ಟೋಟಲ್ 11 ವಿಷ್ಗಳನ್ನ ಬರ್ಕೊಬಹುದು. ಓಕೆ ಗುರುಗಳೇ, ಥ್ಯಾಂಕ್ ಯು. ಸೊ ಯಾರ್ಯಾರು ನೀವು ಯಾರು ಒಬ್ಬರೇ ಇದ್ದೀರಾ ಅವರೆಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಯು ಕ್ಯಾನ್ ರೈಸ್ ದ ವೈಬ್ರೇಷನ್ಸ್. ವಿ ಆರ್ ಗೋಯಿಂಗ್ ಟು ರೈಸ್ ದ ಪಾಸಿಟಿವ್ ವೈಬ್ರೇಷನ್ಸ್ ಆಫ್ ದ ಅರ್ತ್. ಎಲ್ಲರೂ ಒಟ್ಟಿಗೆ ಸೇರಿ ಆ ಓಂಕಾರ ಹೇಳಿದಾಗ ಅದ್ಭುತವಾದಂತ ಒಂದು ಫ್ರೀಕ್ವೆನ್ಸಿ ಜನರೇಟ್ ಆಗುತ್ತೆ. ಆ ಫ್ರೀಕ್ವೆನ್ಸಿ ಜನರೇಟ್ ಆದ್ಮೇಲೆ ವಿ ವಿಲ್ ರಿಸೀವ್ ಆಲ್ ದ ಬ್ಲೆಸ್ಸಿಂಗ್ಸ್. ಬ್ಲೆಸ್ಸಿಂಗ್ ರಿಸೀವ್ ಮಾಡ್ಕೋಬೇಕಾಗಿರೋರು 11:10 ಅಟ್ಲೀಸ್ಟ್ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. 11:10 ಎಲ್ಲರೂ ಕ್ಯಾಮ್ರಾಸ್ ಆನ್ ಮಾಡ್ಕೊಂಡು ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್ಸ್ ಅಂಡ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಬ್ರು ಕೂಡ ಓಂಕಾರ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಈ ರೀತಿ ಕೈನ ಇಟ್ಕೊಳ್ತೀರಾ. ಪ್ರತಿಯೊಬ್ರು ಕೂಡ ಈ ರೀತಿ ಕೈನ ಇಟ್ಕೊಂಡು ಯು ಶುಡ್ ಸ್ಟಾರ್ಟ್ ಸೇಯಿಂಗ್ ದ ಓಂಕಾರಸ್. ಸೊ ಪ್ರತಿಯೊಬ್ಬರಿಗೂ ಕೂಡ ಆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಸೊ ನಿಮ್ಗೂ ಕೂಡ ಆ ಬ್ಲೆಸ್ಸಿಂಗ್ ಸಿಗ್ಬೇಕು ಅಂತಂದಾಗ ನೀವು ಕೂಡ ಕ್ಯಾಮ್ರಾಸ್ ಆನ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಳ್ಳಿ. ವಿ ಆರ್ ಆಲ್ ಬ್ಲೆಸ್ಸಿಂಗ್ ಫಾರ್ ಈಚ್ ಅದರ್ ಸಕ್ಸಸ್. ನಾನು ಏನ್ ಹೇಳ್ತೀನಿ ಅಂದ್ರೆ ವಿ ಶುಡ್ ಆಲ್ ಗ್ರೋ ಟುಗೆದರ್. ಸೊ ಹಾಗಾಗಿ ನಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್, ನಮ್ಮ ಎಲ್ಲರ ಪ್ರೇಯರ್ಸ್ ಇವತ್ತು ನೆರವೇರಕ್ಕೆ ನಾವು ಸಿದ್ಧಿ ಮಾಡ್ಕೊಳ್ತಾ ಇದೀವಿ. ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್, ಸ್ಟಾರ್ಟ್ ಫೀಲಿಂಗ್ ದಟ್ ಎನರ್ಜಿ. ಸೊ ಯಾರಿಗಾರು ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ಸಿದ್ರೆ ಜಸ್ಟ್ ಲಾಕ್ ಯುವರ್ ಸೆಲ್ಫ್ ಇನ್ ದ ರೂಮ್. ಹೇಳಿ ಒಂದು 5 ನಿಮಿಷ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ, ಒಂದು 5 ನಿಮಿಷ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತೇಳಿ ರೂಮಿಗೆ ಬಂದು ಲಾಕ್ ಮಾಡಿಕೊಂಡು ಆ ವೈಬ್ರೇಷನ್ಸ್ನ ಸ್ಟಾರ್ಟ್ ಫೀಲಿಂಗ್ ಇಟ್. ಸೊ ಯಾರು ಆಚೆ ಇದ್ದೀರಾ, ಮಾರ್ಕೆಟಲ್ಲಿ ಇದ್ದೀರಾ, ಆಫೀಸಲ್ಲಿ ಇದ್ದೀರಾ, ನೀವು ಇಫ್ ಯು ಕಾಂಟ್ ಅನ್ಮ್ಯೂಟ್ ಯುವರ್ ಸೆಲ್ಫ್, ನೋ ಇಶ್ಯೂಸ್. ಸೊ ಯಾರು ಸೈಲೆನ್ಸ್ ಅಲ್ಲಿ ಇದ್ದೀರಾ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿಕೊಂಡು ನೀವೆಲ್ಲರೂ ಕೂಡ ಆ ಓಂಕಾರನ ನಮ್ಮ ಜೊತೆಲಿ ಹೇಳೋ ಅಂಥದ್ದನ್ನ ಮಾಡಬೇಕು. ಆ ಓಂಕಾರ ಹೇಳಿದ ನಂತರ ಎಲ್ಲರೂ
ಕೂಡ ಗ್ರಾಟಿಟ್ಯೂಡ್ 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 ಇದನ್ನ 3 ಸಲ ಹೇಳ್ಬೇಕು. ಇದನ್ನ ಈಗಲೇ ಶುರು ಮಾಡಬೇಡಿ, ಯಾರೂ ಈಗಲೇ ಶುರು ಮಾಡಬೇಡಿ. ನಾನು ಹೇಳ್ತೀನಿ ಯಾವಾಗ ಶುರು ಮಾಡಬೇಕು ಓಂಕಾರ ಅಂತ. ವಿ ವಿಲ್ ಸ್ಟಾರ್ಟ್ ದ ಓಂಕಾರ ಅಟ್ ದಟ್ ಟೈಮ್. ಈಗ ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಜಸ್ಟ್ ಬಿ ಕಾಮ್, ಜಸ್ಟ್ ಬಿ ಕಾಮ್, ಜಸ್ಟ್ ಸೆಟಲ್ ಡೌನ್ ಅಂಡ್ ಬಿ ಕಾಮ್. ಏನೇ ಕೆಲಸ ಮಾಡ್ತಿದ್ರು ಜಸ್ಟ್ ಕೀಪ್ ಇಟ್ ಅ ಸೈಡ್, ಎಲ್ಲ ಸೈಡಲ್ಲಿ ಇಟ್ಬಿಡಿ. ಜಸ್ಟ್ ರಿಲ್ಯಾಕ್ಸ್ ಆಗಿರಿ. ನಂದಿನಿ ಅವರೇ ಮ್ಯೂಟ್ ಮಾಡ್ಕೊಂಡ್ಬಿಡಿ ಅಮ್ಮ ದಯವಿಟ್ಟು. ಡೋಂಟ್ ಡಿಸ್ಟರ್ಬ್ ಅದರ್ಸ್. ಇದು ಪಟಾವಣಕ್ಕ ಕ್ಲೀನ್ ಆಗಿ ಹೇಳು. ಚೈತ್ರ ಅವರೇ, ಚೈತ್ರ ಕಂತು, ಒಳ್ಳೆ ಟೈಮ್ ಇದೆ, ಹೇಳು ಬೇಗ ಬೇಗ ಹೇಳು. ಏನ್ ಕಷ್ಟ ಆಗ್ತದಿಲ್ಲ ಇದು. ಅಂಗಡಿಗೆ ಒಂದು ಒಳ್ಳೆ ಹುಡುಗ. ಚೈತ್ರ ಕಂತು ಅವರೇ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಅಮ್ಮ. ಇನ್ನೇನ್ ಬೇಕು? ಬಂದು ಮಾಡ್ಬೇಡಿ ಮ್ಯೂಟ್ ಆಗ್ತಿಲ್ಲ ಅದು. ನೀವೇ ಎಲ್ರೂ ಮಾಡ್ಬಿಡಿ ಸರ್ ಮ್ಯೂಟ್. ಮ್ಯೂಟ್ ಆಲ್ ಅಲ್ಲ, ನನಗೆ ವೈಬ್ರೇಷನ್ಸ್ ಎಲ್ಲರಿಂದ ಬರಬೇಕು. ಸೊ ಹಾಗಾಗಿ ಐ ಆಮ್ ಕೀಪಿಂಗ್ ಇಟ್ ಅನ್ಮ್ಯೂಟ್. ಬಟ್ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಅರ್ಥನೇ ಆಗಲ್ಲ. ಎಲ್ಲರೂ ಸೇರಿ ಆ ವೈಬ್ರೇಷನ್ಸ್ ಬಂದಾಗ ಅದ್ರದ್ದು ಎಫೆಕ್ಟೇ ಬೇರೆ. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಟೆಲ್ಲಿಂಗ್ ಯು ಆಲ್ ಪೀಪಲ್. ಯಾರು ಬೇರೆಯವ್ರ ಜೊತೆಲಿದ್ರೆ ದಯವಿಟ್ಟು ಒಬ್ಬರೇ ಬಂದ್ಬಿಡಿ. ರೂಮಲ್ಲಿ ನಿಮ್ಮ ಪಾಡಲ್ಲಿ ನಿಮ್ಮನ್ನ ಸಪ್ರೇಟ್ ಆಗಿ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಮ್ಯೂಟ್ ಮಾಡ್ಕೊಳ್ಳಿ. ಯಾರದು ಸೌಂಡ್ ಮಾಡ್ತಿರೋದು? ಚೈತ್ರ ಕಂತು ಅವರೇ, ನೀವು ಒಬ್ಬರೇ ಡಿಸ್ಟರ್ಬ್ ಮಾಡ್ತಾ ಇರೋದು ಕ್ಲಾಸ್ನ. ನೀವು ದಯವಿಟ್ಟು ಕ್ಯಾಮ್ರಾನು ಆನ್ ಮಾಡಿಲ್ಲ. ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದೀರಮ್ಮ. ಮ್ಯೂಟ್ ಮಾಡ್ಕೊಳ್ತಾನೂ ಇಲ್ಲ. ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಹೂ ಇಸ್ ದಿಸ್ ಚೈತ್ರ ಕಂತು? ಅದೇನೋ ಫ್ರೂಟ್ಸ್ ಬರುತ್ತಂತೆ ಒಂಚೂರು. ಒಂದ್ 5 ನಿಮಿಷ ಇದ್ದು ತಗೊಳ್ತೀರಾ? ನಾನು ಇಲ್ಲಿ ಏನೋ ಒಂದು ಇದನ್ನ ಅಟೆಂಡ್ ಮಾಡ್ತಾ. ವೆರಿ ಕ್ಲೋಸಿಂಗ್ ಬೈ 11:08 ಆಗಿದೆ. ದಯವಿಟ್ಟು ನೋ ಡಿಸ್ಟರ್ಬೆನ್ಸಸ್. ಅವ್ರನ್ನ ರಿಮೂವ್ ಮಾಡಿದ್ದೀನಿ ಗ್ರೂಪಿಂದ. ತಲೆ ಕೆಡ್ಸ್ಕೊಂಬಿಡಿ. ಇನ್ನು ಬೇರೆಯವರೆಲ್ಲರೂ ಕೂಡ 11:10ಗೆ ಅನ್ಮ್ಯೂಟ್ ಮಾಡಿಕೊಂಡು ವಿ ವಿಲ್ ಸ್ಟಾರ್ಟ್ ಚಾಂಟಿಂಗ್ ಓಂಕಾರ 3 times ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್. ಏನೆಲ್ಲ ನೀವು ಬರ್ದಿದ್ದೀರಾ ಅದನ್ನೆಲ್ಲನೂ ಕೂಡ ಫೀಲ್ ಮಾಡೋದಕ್ಕೆ ಶುರು ಮಾಡ್ಕೊಬೇಕಾಗತ್ತೆ. ಸೊ ಯಾರು ಈಗ ಜಾಯಿನ್ ಆಗಿದ್ರೆ ನೀವು ಕೂಡ ವಿಷಸ್ ಏನಾದ್ರು ಇದ್ರೆ ಬರ್ಕೊಬೋದು. ಒಂದು ವಿಷ್ ಇದ್ರೆ ಒಂದು ವಿಷನ್ ಬರ್ಕೊಳ್ಳಿ. ನಿಮ್ಮ ಒಂದಕ್ಕಿಂತ ಜಾಸ್ತಿ ವಿಷ್ ಇದ್ರೆ 11 ವಿಷ್ ಇದ್ರೆ 11 ಬಾರಿ ಕೂಡ ಬರ್ಕೊಂಡು ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಯು ಕ್ಯಾನ್ ಆಲ್ ಅನ್ಮ್ಯೂಟ್ ಯುವರ್ ಸೆಲ್ಫ್. 11:09 ಆಯಿತು. ಯು ಕ್ಯಾನ್ ಆಲ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಬಿ ರೆಡಿ ಟು ಚಾಂಟ್. ಕಾಲೆರಡು ನೆಲದ ಮೇಲೆ ಇರಲಿ. ಕೀಪ್ ಲೆಗ್ಸ್ ಗ್ರೌಂಡೆಡ್. ಕಾಲೆರಡು ನೆಲದ ಮೇಲೆ ಇರಲಿ. ಜಸ್ಟ್ ಕ್ಲೋಸ್ ಯುವರ್ ಐಸ್.
ಕೈನ ಎರಡು ಈ ತರ ಇಟ್ಕೊಳ್ಳಿ. ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ ಬರೋ ತರ ಇಟ್ಕೊಳ್ಳಿ. ಎಲ್ಲರಿಗೂ ಬರೋ ತರ ಇಟ್ಕೊಂಡು ಅನ್ಮ್ಯೂಟ್ ಯುವರ್ ಸೆಲ್ಫ್. ಎಲ್ಲರೂ ಕೀಪ್ ಸೈಲೆನ್ಸ್. ಅನ್ಮ್ಯೂಟ್ ಯುವರ್ ಸೆಲ್ಫ್, ಕೀಪ್ ಸೈಲೆನ್ಸ್. Unmute yourself, keep silence. Okay. Start chanting. ಸೊ ಆಕಾರ, ಉಕಾರ, ಮಕಾರ. ಫಸ್ಟ್ ಆಕಾರ ಶುರು ಮಾಡಿ ಎಲ್ಲರೂ ಜೋರಾಗಿ. ಸೊ 11 ಆಗ್ತಾ ಇದೆ. ಜಸ್ಟ್ ಮ್ಯಾನಿಫೆಸ್ಟ್ ಯುವರ್ ಸೆಲ್ಫ್. ಈಡೇರಿದೆ. So rub your hands, rub your hands, rub your hands. ಎಲ್ಲರೂ ಆ ಬ್ಲೆಸ್ಸಿಂಗ್ಸ್ ನ ನಿಮ್ಮ ಕಣ್ಣು, ಮೈ, ಬಾಡಿ ಎಲ್ಲದಕ್ಕೂ ಅದನ್ನ ಕೊಟ್ಕೊಳ್ಳಿ. ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್ಸ್. ಎಲ್ಲ ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್ಸ್. ಸೇ ಗ್ರಾಟಿಟ್ಯೂಡ್, ಗ್ರಾಟಿಟ್ಯೂಡ್, ಗ್ರಾಟಿಟ್ಯೂಡ್. ಪ್ರತಿ ಒಬ್ಬರಿಗೂ ಕೂಡ ಈ ಬ್ಲೆಸ್ಸಿಂಗ್ಸ್ ಎಲ್ಲ ಸಿಕ್ಲಿ. ವಿ ಆರ್ ಸ್ಟಿಲ್ ಇನ್ 11. ಸೊ ವಿ ಜಸ್ಟ್ ಕ್ರಾಸ್ಡ್ 11-12. ಸೊ ನಿಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರ್ಯಾರು ಏನೇನ್ ಕೋರಿಕೆ ಇತ್ತು, ಏನೇನ್ ಆಗ್ಬೇಕು, ಪ್ರತಿಯೊಂದು ಕೂಡ ಈ ನವೆಂಬರ್ ತಿಂಗಳಲ್ಲಿ ನೆರವೇರ್ಲಿ. ಅಥವಾ ಮುಂದಿನ ವರ್ಷ ಅದು ಆದಷ್ಟು ಬೇಗ ನೆರವೇರ್ಲಿ. ಎಲ್ಲದಕ್ಕೂ ಕೂಡ ಈ ಏನ್ ಮ್ಯಾನಿಫೆಸ್ಟೇಷನ್ ಏನ್ ಸೆಷನ್ ಇತ್ತು ಅದಕ್ಕೆ ಒಂದು ನಾಂದಿ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ಟಾರ್ಟ್ ಫೀಲಿಂಗ್ ದಟ್ ವೈಬ್ರೇಷನ್, ಸ್ಟಾರ್ಟ್ ಫೀಲಿಂಗ್ ದಟ್ ಎನರ್ಜಿ. ಬಿ ಗ್ರೇಟ್ಫುಲ್, ಬಿ ಗ್ರಾಟಿಟ್ಯೂಡ್. ಆ ಗ್ರಾಟಿಟ್ಯೂಡ್ ನ ಮನಸ್ಸಿಗೆ ಆರೆಂಜ್ ಹಾಲು. Just relax, just relax, just relax. ಇನ್ನೂ ಒಂದು 5 ನಿಮಿಷ ಆ ವೈಬ್ರೇಷನ್ಸ್ ಇರುತ್ತೆ. ಜಸ್ಟ್ ಫೀಲ್ ಇಟ್, ಜಸ್ಟ್ ಅಬ್ಸರ್ವ್ ಇಟ್. Just relax. Just relax. Feel the vibrations you have received. Feel the vibrations. Feel the energy. Feel the blessings you have received from the universe. Just relax. ಸೊ ಈಗ ಯಾರಿಗಾರು ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಹೆಂಗೆ ಫೀಲ್ ಆಯ್ತು ಅಂತ ಯು ಕ್ಯಾನ್ ಆಲ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ಈಗೆಲ್ಲ ಮ್ಯೂಟ್ ಮಾಡ್ಕೊಂಡು ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡಿ ಅವ್ರನ್ನ ಮಾತ್ರ ಅನ್ಮ್ಯೂಟ್ ಮಾಡ್ತೀನಿ. ವಿಶ್ವನಾಥ್ ಮ್ಯೂಟ್ ಮಾಡ್ಕೊಳ್ಳಿಪ್ಪ.
So now all mute yourself. ಓಕೆ. ಸೊ ಈಗ ಹ್ಯಾಂಡ್ ರೈಸ್ ಮಾಡ್ಬೋದು, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ಯಾರು ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ. ಪೂರ್ಣಿಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹಾ ಹೇಳಿ. ಸರ್, ಅದು ಅದೇ ಬರಿಬೇಕಾದ್ರೆ ಅನಿಸ್ತಾ ಇತ್ತು ಆಗ್ಲೇ ಆಗಿದೆ ಅನ್ನಷ್ಟು ಒಂಥರ ಖುಷಿ ಭಾವನೆ. ನಿಮ್ದು ಮೋಟಿವೇಶನ್ ತುಂಬಾ ಚೆನ್ನಾಗಿತ್ತು ಸರ್. ಎನರ್ಜಿ ತುಂಬಾನೇ ಇತ್ತು ಇವತ್ತು, ವೈಬ್ರೆಂಟ್ ಆಗಿತ್ತು ಸರ್ ನಿಮ್ಮಿಂದ ಎನರ್ಜಿ. ಸೊ ಅದೊಂಥರ ಬರಿಬೇಕಾದ್ರೆ ಆಗ್ಲೇ ಆಗೋಗಿದೆ, ಇನ್ನೇನ್ ಮತ್ತೆ ಯಾಕೆ ಬರಿಬೇಕು ಅನ್ನಷ್ಟು ಫೀಲಿಂಗ್ ಆಗ್ತಿತ್ತು ಸರ್. ಏನಿದೆ ಬರೆಯಕ್ಕೆ ಅಂತ. ಬಟ್ ಅದೇ ನೀವು ಇದೆಲ್ಲ ಮಾಡ್ಸಿದಲ್ಲ ಸರ್, ಸೊ ಪಾಪ ನೀವು ಎಷ್ಟು ಟೈಮ್ ತಗೊಂಡು ಎಲ್ರಿಗೂ ಪೇಷಂಟ್ ಆಗಿ ಎಲ್ರದ್ದು ಆನ್ಸರ್ಸ್ ಎಲ್ಲ ಆನ್ಸರ್ ಮಾಡಿ ಮಾಡ್ತೀರಾ ಸರ್. ಸೊ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಇಸ್ ಎ ವೆರಿ ಸ್ಮಾಲ್ ವರ್ಡ್, ಬಟ್ ಸ್ಟಿಲ್ ನನ್ಗೆ ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು ಸರ್ ವೆರಿ ವೆರಿ ಮಚ್. ಇರ್ಲಿಮ್ಮ, ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಇದು ಬರ್ದಿರೋ ಪೇಪರ್ನ ನಾವು ನಿಮ್ಮ ಹತ್ರನೇ ಇಟ್ಕೊಬೇಕಮ್ಮ. ಒಂದೊಂದೇ ವಿಶ್ ಕಂಪ್ಲೀಟ್ ಆಗುತ್ತಲ್ವಾ, ಜಸ್ಟ್ ಟಿಕ್ ಮಾರ್ಕ್. ಓಕೆ. ಸೊ ಇದು ಲಾಸ್ಟ್ ಇಯರ್ ನೀವು ಹೌದು, ನಾರ್ತ್ ವೆಸ್ಟ್ ಅಲ್ಲಿ ಇಡಕ್ ಹೇಳಿದ್ರಿ. ಈಗ ಇವಾಗ್ಲೂ ಹಾಗೆ ಅಲ್ಲೇ ಇಡ್ಬೋದಮ್ಮ. ನಾರ್ತ್ ವೆಸ್ಟ್ ಅಲ್ಲಿ ಇಟ್ಬಿಟ್ಟು ಒಂದೊಂದು ವಿಶ್ ಕಂಪ್ಲೀಟ್ ಆದಾಗ್ಲೂ ಜಸ್ಟ್ ಅದಕ್ಕೆ ಟಿಕ್ ಮಾರ್ಕ್ ಹಾಕ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಸಹಸ್ರಗೌಡ ಹೇಳಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇರಿ ಈಗ ಮಾಡಿ. ಓಕೆ. ಹಾ ಗುರುಜಿ, ಇದು ನನ್ನ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಇರೋದ್ರಿಂದ ಮೊದಲನೇ ಮ್ಯಾನಿಫೆಸ್ಟೇಷನ್ ಆನ್ಸಿಸ್ಟರ್ಸ್ ಇಂದಿತ್ತು. ಅವಾಗ ಲೈಕ್ ತುಂಬಾ ಒಂದು ಫಸ್ಟ್ ಕನ್ಫ್ಯೂಷನ್ ಇತ್ತು, ಅಂಡ್ ಇಟ್ಸ್ ಅ ಪೇಯ್ಡ್ ಅಲ್ವಾ ಅದು. ಸೊ ನಾವು ಪೇ ಮಾಡ್ಕೊಂಡು ಮಾಡಿದ್ವಿ. ಈಗ ಸರ್ ನಿಮ್ಗೆ ಫ್ರೀ ಅಂದಾಗ ಲೈಕ್ ತುಂಬಾ ಜನ ಹ್ಯೂಜ್ ಇದ್ರಲ್ಲಿ ಬಂದ್ಬಿಡ್ತಾರೆ. ಲೈಕ್ ನನಗನ್ಸಿದ್ದೇನಂದ್ರೆ ಲೈಕ್ ಪೇ ಮಾಡ್ಕೊಂಡು ಬಂದಿದ್ದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಲೈಕ್ ಗುರುಜಿ ಏನ್ ನಮ್ಗೆ ಹೇಳ್ಬೇಕು ಅದನ್ನ ತುಂಬಾ ನೀಟಾಗಿ ಲೈಕ್ ನಮ್ಗೆ ಹೇಳಿದ್ರು. ಅದನ್ನ ಎಲ್ಲರಿಗೂ ನಾನು ಇಲ್ಲಿ ಹೇಳ್ತೀನಿ. ಮತ್ತೆ ಇನ್ನೊಂದ್ರೆ ಒಂಥರ ಗೂಸ್ ಬಂಪ್ಸ್ ಬರೋ ತರ ಫೀಲ್ ಆಯ್ತು. ಲೈಕ್ ನನಗೆ ಆ ತರ ಫೀಲ್ ಆಯ್ತು. ಬಿಕಾಸ್ ನಂದು 11 ಮ್ಯಾನಿಫೆಸ್ಟೇಷನ್ ಇತ್ತು. ಅದ್ರಲ್ಲಿ ಫಸ್ಟ್ ಒನ್ ಅಂದ್ರೆ ನನ್ಗೀಗ ಅದೇ ಹೇಳ್ದಂಗೆ ಲಾಸ್ಟ್ ಟೈಮ್ ನಿಮ್ಮ ಬಾಯಿ ಹರಕೆಯಿಂದ ನನ್ಗೆ LLB ಜಾಯಿನ್ ಆಗ್ಲಿ ಅಂತ, ಎಂಜಿನಿಯರಿಂಗ್ ಆಗಿ BE LLB ಅನ್ನೋದೇ ಇದಾಗುತ್ತೆ. ಸೊ ಹಾಗಾಗಿ ಅದು ಎಕ್ಸಾಮ್ ಕ್ಲಿಯರ್ ಆಯ್ತು ನೀಟಾಗಿ, ಅಂಡ್ LLB ಜಾಯ್ನಿಂಗ್ ಆಯ್ತು. ಸೊ ಸೆಕೆಂಡ್ ಲೈಕ್ ಅದು ಜಾಯ್ನ್ ಆಗಿ 3 days ಆಗಿರೋದು. ನಾನು ಪರ್ಸನಲ್ ಕಾಲ್ ಮಾಡೋಣ ಅಂತ, ಬಟ್ ನೀವು ಬಿಸಿ ಇರ್ತೀರಾ ಹಾಗೆ ಹೇಗೆ ಅನ್ಕೊಂಡು ಸ್ವಲ್ಪ ಕಾಲೇಜ್ ಅಡ್ಮಿಷನ್ ಇದಾದೆ. ಬಟ್ ಈಗ ಇದಾದೆ ಲೈಕ್ LLB ಮುಗಿಸಿದೀನಿ ಅನ್ನೋ ಫೀಲ್, ಲೈಕ್ ನಾನು ಯೂನಿವರ್ಸಿಟಿಯಿಂದ ಔಟ್ಪುಟ್ ಆದೆ ಅನ್ನೋ ಫೀಲಲ್ಲೇ ಮಾಡಿದ್ದೀನಿ. ಅಂಡ್ ನಾನು 11 ವಿಷಸ್ ಲೈಕ್ ಏನಂದ್ರೆ ಆ ಒಳಗಡೆಯಿಂದ ಹೇಳ್ಕೊಳಕ್ಕಾಗ್ತಿಲ್ಲ. ಲೈಕ್ ಆ ಫೀಲ್ ಇದೆ ಅಲ್ಲ, ಲೈಕ್ ಗೂಸ್ ಬಂಪ್ಸ್ ತರ ಫೀಲ್ ಆಯ್ತು ನಂಗೆ. ಲಾಸ್ಟ್ ಹೇಗಿತ್ತೋ ಅದೇ ಫೀಲ್ ಈಗಿತ್ತು. ಲೈಕ್ ಅವಾಗ ಪೇ ಮಾಡಿದ್ವಿ, ಇವಾಗ ಮಾಡ್ಲಿಲ್ಲ ಅನ್ನೋದಲ್ಲ ಗುರುಜಿ. ಲೈಕ್ ಯಾವ್ದು ಸಹ ಭೇದ ಭಾವ ಮಾಡಲ್ಲ. ಫಸ್ಟ್ ಇಂದಕ್ಕೂ ಇದಕ್ಕೂ ಯಾವ್ದು ಇದಿಲ್ಲ, ಡಿಫ್ರೆನ್ಸಸ್ ಕಾಣಿಸ್ತಿಲ್ಲ. ಲೈಕ್ ಅಷ್ಟೇ ನೀವು ನೀಟಾಗಿ ಹೇಳ್ತೀನಿ. ನಿಮ್ ಪೇಷನ್ಸ್ ಲೆವೆಲ್ಗೆ ಆಲ್ವೇಸ್ ಥ್ಯಾಂಕ್ಫುಲ್ ಅಂಡ್ ಗ್ರಾಟಿಟ್ಯೂಡ್ ಗುರುಜಿ. ಬಿಕಾಸ್ ನನ್ನ ಲೈಫು ಆಲ್ಮೋಸ್ಟ್ ಒಂದು 99% ಚೇಂಜ್ ಆಗಿದೆ ಏನೋ ಅಂತ ಹೇಳಿದ್ರೆ ಆಲ್ವೇಸ್ ಥ್ಯಾಂಕ್ಫುಲ್ ಅಂಡ್ ಗ್ರಾಟಿಟ್ಯೂಡ್ ಟು ಯು. ಲೈಕ್ ಮತ್ತೆ ಒಂದು ಮೇಕ್ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಇದೆ. ಲೈಕ್ ಮ್ಯಾಮ್ ಹತ್ರ ಕನ್ಸಲ್ಟೇಷನ್ದು ತಗೊಂಡ್ಬಿಟ್ಟು ಬರ್ತೀನಿ. ಬಿಕಾಸ್ ಬಿಸ್ನೆಸ್ ಚೆನ್ನಾಗಾಗ್ತದೆ ಪ್ರತಿಯೊಂದು. ಗುರುಜಿ ಇನ್ನೊಂದು ಡೌಟ್ ಕೇಳ್ಬೇಕು ಸರ್. ಗುರುಜಿ ನಿಮ್ ಮಾತು ಕೇಳಿಸ್ತಿಲ್ಲ ನನ್ಗೆ. ಇಲ್ಲ ಹೇಳಿಮ್ಮ, ನಾನು ಮಾತಾಡ್ತಾ ಇಲ್ಲ. ಓಕೆ. ಸೊ ನಂಗೆ ಇನ್ನೊಂದು ಕೇಳ್ಬೇಕು. ಅದು ಲಾಫಿಂಗ್ ಬುದ್ಧದು ಫುಲ್ ಬ್ಯಾಗ್ ಇರೋದು ಒಂದು ನಂಗೆ ಕೊಟ್ಟಿದ್ರಿ, ಅದು ತಗೊಂಡಿದ್ದೆ. ಸೊ ಅದನ್ನ ಈಗ ನನ್ನ ಶಾಪ್ ಇಲ್ಲ, ಬಿಕಾಸ್ ನಂಗೆ ಟೈಮಿಂಗ್ ಸೆಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಇದು ಹೋಗ್ತಾ ಇದ್ದೀನಿ. ಅದನ್ನ ಎಲ್ಲಿ ಪ್ಲೇಸ್ ಮಾಡ್ಲಿ? ಮನೇಲಿ ನಾರ್ತ್ ಝೋನ್ ಅಲ್ಲಿ ಇಡಿಮ್ಮ. ನಾರ್ತ್ ಇಂದ ಒಳಗಡೆ ಬರ್ತಿರೋ ತರ, ನಾರ್ತ್ ಇಂದ ಒಳಗ್ ಒಳಗಡೆ ಬರ್ತಿರೋ ತರ. ಓಕೆ ಗುರುಜಿ, ಅದೊಂದು. ಮತ್ತೆ ಸದ್ಯದಲ್ಲಿ ಒಂದು ಮಂತ್ ಅಲ್ಲಿ ಒಂದು ಕನ್ಸಲ್ಟೇಷನ್ ಬರ್ಬೇಕು. ಖಂಡಿತ ಖಂಡಿತ. ಏನಂದ್ರೆ ಕೇಳೋದಕ್ಕೆ ಏನೂ ಇಲ್ಲ ಗುರುಜಿ. ಆಲ್ಮೋಸ್ಟ್ ಕ್ಲಾಸಸ್ ತಗೊಂಡಾಗಿದೆ ನ್ಯೂರಾಲಜಿ ಕ್ಲಾಸ್ ಇಂದ, ಲೈಕ್ ಬೇಸಿಕ್ ಟು ಅಡ್ವಾನ್ಸ್ಡ್. ಅದ್ರ ಮೇಲೆ ಬಂದ್ ಕನ್ಸಲ್ಟೇಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಸೆಕೆಂಡ್ ಒನ್. ಸೊ ನಂಗೆ ಫ್ಯೂಚರ್ ಕಲಿಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇದೆ. ಅಂಡ್ ಪ್ರತಿಯೊಂದು ಲೈಕ್ ಏನೇನ್ ಬರುತ್ತೆ ಅಪ್ಡೇಟ್ಸ್ ಲೈಕ್ ಫಾಲೋ ಅಪ್ ಮಾಡು. ಬಿಕಾಸ್ ಒಬ್ರು ನಾವು ಗುರುಜಿ ಅಂತ ನಾವು ಎಕ್ಸೆಪ್ಟ್ ಮಾಡಿದ್ಮೇಲೆ ಲೈಕ್ ಅದನ್ನ ಫಾಲೋವರ್ ಆಗಿ ನಮ್ ಲೈಫ್ ಟೈಮ್ ತನಕ ತಗೊಂಡ್ ಹೋಗೋದು. ಅದಕ್ಕಿಂತ ದೊಡ್ಡದು ನಾವು ಗುರುದಕ್ಷಿಣೆ ಅಂತ ಕೊಡುವಂಥದ್ದು ಏನೂ ಇಲ್ಲ ಅನ್ಸುತ್ತೆ. ಯಾವಾಗ್ಲೂ ನೆನ್ಸ್ಕೋತೀವಿ. ಪ್ರತಿ ಸಲ ಏನಾದ್ರು ಒಳ್ಳೇದಾದ ತಕ್ಷಣ ನಿಮ್ಗೆ ನೆನ್ಸ್ಕೊಳ್ತೀವಿ. ಲೈಕ್ ಕಾಲ್ ಮಾಡೋದಂದ್ರೆ ಪದೇ ಕಾಲ್ ಮಾಡಿಲ್ಲೋ ಡಿಸ್ಟರ್ಬ್ ಆಗುತ್ತೇನೋ ಅನ್ನೋ ಒಂದು ಬೇಜಾರಿರುತ್ತೆ. ಲೈಕ್ ಅದನ್ನ ಗ್ರೂಪ್ ಅಲ್ಲಿ ಲೈಕ್ ಇನ್ಮೇಲೆ ಮೆಸೇಜ್ ಹಾಕ್ಬೇಕು ಅಂತ ಖಂಡಿತಮ್ಮ. ಸಿ ಯು ಆಲ್ವೇಸ್ ವೆಲ್ಕಮ್. ನೀವು ನಾನು ಹೇಳ್ತೀನಲ್ವಾ, ದ ಮೋರ್ ಯು ಎಕ್ಸ್ಪ್ರೆಸ್ ಅಲ್ವಾ, ಹ್ಯಾಪಿನೆಸ್ ವಿಲ್ ಬಿ ಇನ್ಕ್ರೀಸ್ಡ್. ಸಿ ನಾನು ಹೇಳ್ತೀನಿ, ಶೇರ್ ಯುವರ್ ಹ್ಯಾಪಿನೆಸ್. ಸೊ ಏನು ತಲೆ ಕೆಡ್ಸ್ಕೊಂಬಿಡಿ. ಯುವರ್ ಆಲ್ ಫ್ರೀ ಎನಿ ಟೈಮ್. ನೀವು ಯಾವಾಗ ಬೇಕಾದ್ರೂ
ನೀವು ನಮ್ಮನ್ನ ಜೊತೆಲಿ ಕನೆಕ್ಟ್ ಆಗಿರ್ಬೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಮತ್ತೆ ಇನ್ನೊಂದು ನಿಮ್ಗೆ ಹೇಳಲೇಬೇಕು, ಪೇಯ್ಡ್ ಆಗ್ಲಿ ಫ್ರೀ ಆಗ್ಲಿ, ಬ್ಲೆಸ್ಸಿಂಗ್ಸ್ ಇಸ್ ಬ್ಲೆಸ್ಸಿಂಗ್ಸ್. ಅದು ಅದ್ರ ಬಗ್ಗೆ ಆ ಪ್ರಾಸೆಸ್ ಅಲ್ಲಿ ನಾವ್ ಏನು ಡೈವರ್ಟ್ ಅಥವಾ ಏನು ಕಟ್ ಶಾರ್ಟ್ ಮಾಡೋದೇ ಇಲ್ಲ. ಇಫ್ ಇಟ್ ಇಸ್ ಪೇಡ್ ಆಲ್ಸೋ ಆ ಸೇಮ್ ಎನರ್ಜಿ ಸೇಮ್ ವೈಬ್ರೇಷನ್ಸ್, ಇಫ್ ಇಟ್ ಇಸ್ ಫ್ರೀ ಆಲ್ಸೋ ಸೇಮ್ ಎನರ್ಜಿ ಸೇಮ್ ವೈಬ್ರೇಷನ್ಸ್. ನನ್ಗೇನು ಅಂತಂದ್ರೆ ನಾನು ಏನಾದ್ರು ಕೊಡಬೇಕು ಅನ್ನೋದಿತ್ತು. ಸೊ ಐ ಥಿಂಕ್ ಈ ವರ್ಷದಿಂದ ಯಾರ್ಯಾರು ನಮ್ಮ ಲಿಂಕ್ಸ್ ನ ಜಾಯಿನ್ ಆಗ್ತಾರೆ, ಇನ್ ಮುಂದಕ್ಕೆ ಅವಾಗ ಎವ್ರಿ 3 months ಈ ತರ ಏನಾದ್ರು ಒಂದು ಫ್ರೀ ನಾನು ಗಿವ್ ಅವೇ ಕೊಡಬೇಕು, ಅಥವಾ ಜನರಿಗೋಸ್ಕರ ಏನಾದ್ರು ಒಂದು ಸೆಷನ್, ಅಥವಾ ನಮ್ಮ ಹಳೆ ಕಮ್ಯುನಿಟಿಗೆ ಏನಾದ್ರು ಒಂದು ಗಿಫ್ಟ್ ಮಾಡಬೇಕು ಅನ್ನೋದು ನನ್ನೊಂದು ಭಾವನೆ ಇದೆ. ಸೊ ನಮ್ಮ ವ್ಯೂವರ್ಸ್ ಆಗಲಿ, ಯಾಕಂದರೆ ನಮ್ಮನ್ನು ಅಷ್ಟೊಂದು ಸಪೋರ್ಟ್ ಮಾಡುವಂಥ ವ್ಯೂವರ್ಸ್ಗೆ, ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಕಮ್ಯುನಿಟಿಗೆ ಅವಾಗವಾಗ ಒಂದು ಮೋಟಿವೇಶನ್ ಏನಾದ್ರು ಆಗಬೇಕು ಅನ್ನೋದೊಂದು ಭಾವನೆ. ಸೊ ನನ್ಗೇನು ಅನ್ಸುತ್ತೆ, ನನ್ನ 1 ಗಂಟೆ ಅಥವಾ ನನ್ನ ಒಂದು ಸ್ವಲ್ಪ ನಿಮ್ಮ ಜೊತೆ ಸಮಯ ಕಳೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂದಾಗ ಐ ಕ್ಯಾನ್ ಸ್ಪೇರ್ ಮೈ 1 hour ಟೈಮ್ ವಿತ್ ಆಲ್ ಯು ಪೀಪಲ್. ಸೊ ನನಗೂ ಖುಷಿನೇ, ನನಗೂ ಕೂಡ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಸಿಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಡೂಯಿಂಗ್ ದಿಸ್. ಇನ್ನು ಮುಂದಕ್ಕೆ ನಮ್ಮ ಲಿಂಕ್ಸ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯಿನ್ ಆಗಿರಿ, ಕಮ್ಯುನಿಟೀಸ್ ಜಾಯಿನ್ ಆಗಿ, ನಾವು ಯಾವುದೇ ಲಿಂಕ್ ಕಳಿಸಿದ್ರು ಡೋಂಟ್ ಸ್ಕಿಪ್, ಜಾಯಿನ್ ಆಗಿ. ನಿಮ್ಮಲ್ಲಿ ಅವಾಗ ಈ ತರ ಏನಾದ್ರು ಒಂದು ಹೊಸ ಒಂದು ಸೆಷನ್ಸ್ನ ಮಾಡ್ತಾ ಇರ್ತೀವಿ ಟು ಕೀಪ್ ದಟ್ ಎನರ್ಜಿ ಅಲೈವ್. ಸೊ ನಾವು ಜೊತೆಲಿ ವಿ ಶುಡ್ ಆಲ್ ಗ್ರೋ ಟುಗೆದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಸೊ ನಮ್ಮ ಲಾಸ್ಟ್ ಇಯರ್ದು ನಾನು ವಿಷನ್ ಬೋರ್ಡ್ ಒಂದು ಮಾಡಿಸಿದ್ದೆ. ಆಕ್ಚುಲಿ ನೆಕ್ಸ್ಟ್ ವಿಷನ್ ಬೋರ್ಡ್ ಬರುತ್ತೆ, ಯಾರು ಅದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ವಿಷನ್ ಬೋರ್ಡ್ ಸೆಷನ್ ಏನಿದೆ, ಇಟ್ಸ್ ಆಸಮ್ ಸೆಷನ್. ನಾನು ಒಂದೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಟೈಮ್ ನಾನು ವಿಷನ್ ಬೋರ್ಡಲ್ಲಿ ಏನೆಲ್ಲ ಹಾಕೊಂಡಿದ್ದೆ ನೀವು ನಂಬಲ್ಲ, ಅದೆಲ್ಲವೂ ಕೂಡ ನಿಜ ಆಗಿದೆ. ಅದೆಲ್ಲವೂ ಕೂಡ ಅಷ್ಟು ಕೂಡ ನಿಜ ಆಗಿದೆ. ಸೊ ನೀವು ಕೂಡ ನಿಮ್ಮ ವಿಷನ್ ಬೋರ್ಡಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು, ಯಾವ ರೀತಿ ವಿಷನ್ ಬೋರ್ಡನ್ನು ಡಿಸೈನ್ ಮಾಡ್ಕೊಬೇಕು, ಹೆಂಗೆ ಡಿಸೈನ್ ಮಾಡಬೇಕು, ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ವಿ ವಿಲ್ ಆಲ್ ಕನೆಕ್ಟ್ ಆನ್ ದಟ್ ವಿಷನ್ ಬೋರ್ಡ್ ಸೆಷನ್ಗೆ ಆದಷ್ಟು ಬೇಗ ಕನೆಕ್ಟ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಗ್ರಾಟಿಟ್ಯೂಡ್ ಗ್ರಾಟಿಟ್ಯೂಡ್. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಸಾರಾನಿಧಿ ಹೇಳಿಮ್ಮ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಹತ್ರ ಇದು ಫಸ್ಟ್ ಟೈಮ್ ನಾನು ಸೆಷನ್ ಅಟೆಂಡ್ ಮಾಡ್ತಿರೋದು. ಕನ್ಸಲ್ಟೇಷನ್ ಬಂದಿದ್ವಿ, ನಂದು ಪಾಪುದು ನೇಮ್, ಇವಳಿಗೆ ನೇಮ್ ಇಡ್ಲಿಕ್ಕೆ ಇದ್ ಮಾಡಿದ್ವಿ. ಅಂಡ್ ಪೆಟ್ ನೇಮ್ ಕೂಡ ನೀವು ಹೇಳಿದ್ರಿ, ಇದ್ರಿನಲ್ಲೇ ಇವಳಿಗೆ ಇಟ್ಟಿದೀವಿ. ತುಂಬಾ ಒಳ್ಳೇದಾಗ್ತಾ ಇದೆ ನಮ್ಗೆ. ಅಂಡ್ ನಾವು ಒಂದು ಎಸ್ಟೇಟ್ ಪರ್ಚೇಸ್ ಮಾಡ್ಬೇಕು ಅಂತ ನಿಮ್ಗೆ ಹೇಳಿದ್ವಿ. ಅಂದ್ರೆ ಅದನ್ನ ನಮ್ಗೆ ಅವ್ರು ಕೊಡೋದಿಲ್ಲ ಅಂತ ಏನೋ ಹೇಳಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಪಾಪುಗೆ ಒಂದು ರೆಡ್ ಕಲರ್ ಥ್ರೆಡ್ ಹಾಕ್ಲಿಕ್ಕೆ ಹೇಳಿದ್ರಿ ನೀವು. ಸೊ ಅವಳಿಗೆ ಹಾಕಿ ಜಸ್ಟ್ ಒಂದು 4-5 days ಕೂಡ ಆಗಿರ್ಲಿಲ್ಲ. ಸೊ ಈ ಥ್ರೆಡ್ ಹಾಕಿದ್ವಿ ಅವಳಿಗೆ. ಸೊ ಇಮಿಡಿಯೇಟ್ ಅವರಾಗೆ ಬಂದು ನೀವು ಪರ್ಚೇಸ್ ಮಾಡಿ ಅಂತ ಹೇಳಿ ಇದ್ ಮಾಡಿದ್ರು. ಸೊ ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ, ಅದಕ್ಕೆ ಅಮೌಂಟ್ ಅರೇಂಜ್ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು. ಸೊ ಅರೇಂಜ್ ಆಗಿ ಇವತ್ತು ಅದನ್ನೇ ಮಾಡಿದ್ದೀನಿ. ಸೊ ಇಮಿಡಿಯೇಟ್ ಅದಾಗಿದ ತಕ್ಷಣ ನಾನ್ ನಿಮ್ ಹತ್ರ ಬಂದು ಭೇಟಿ ಮಾಡೋಣ ಅಂತ ಹೇಳಿದೀವಿ. ಆಗೋಗಿದೆ ಅಂತ ಅನ್ಕೊಳ್ಳಿ. ಅಂಡ್ ಆರ್ಯ ಸಿರಿ ಅಂತಾನೆ ಕರೀತಾ ಇದೀವಿ ಇವಳಿಗೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಅನಿಕಾ ಅವ್ರು ಹೇಳಿಮ್ಮ. ಗುರುಜಿ, ಇದು ವಿಷನ್ ಬೋರ್ಡ್ ಸೆಷನ್ ಅಂತ ಹೇಳಿದ್ರಿ, ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಗುರುಜಿ? ಹೇಳ್ತೀನಮ್ಮ, ಇನ್ಫಾರ್ಮ್ ಮಾಡ್ತೀನಿ. ಗ್ರೂಪ್ ನಾನು ಅಲ್ಲಿ ಅದು ಟ್ರೈ ಮಾಡಿದ್ದೀನಿ, ಅದು ಹೇಗ್ ಮಾಡೋದು, ಐ ಕುಡ್ ನಾಟ್ ಡೂ ದಟ್. ನೋ ಇಶ್ಯೂಸ್. ನಾನು ಅದನ್ನ ಜಾಯ್ನ್ ಆಗ್ಬೇಕು. ಆ ಸೆಷನ್ ಮಾಡೋ ಟೈಮಲ್ಲಿ ತಿಳಿಸ್ಕೊಡ್ತೀನಿ. ವಿ ವಿಲ್ ಕನೆಕ್ಟ್. ನೋ ಪ್ರಾಬ್ಲಮ್. ಅಂಡ್ ವಾಟ್ ಎವರ್ ಅಪ್ಡೇಟ್ ಈ ವಾಸ್ತು ಕ್ಲಾಸ್ ಎಲ್ಲ ನೀವು ಲಾಸ್ಟ್ ವೀಕ್ ಮುಗಿಸಿದ್ರಲ್ವಾ, ಅಲ್ಲೆಲ್ಲ ಗ್ರೂಪ್ ಕಂಡಕ್ಟ್ ಅಲ್ಲಿ ಎಲ್ಲಾ ಮಾಡಿದೀರಾ ಗ್ರೂಪ್ಸ್ ಅಂತ ಅಲ್ಲೂ ಹಾಕಿದೀವಿ. ಮೋಸ್ಟ್ಲಿ ನೀವು ಮಿಸ್ ಔಟ್ ಮಾಡ್ಕೊಂಡಿದ್ರ. ನೋ ಇಶ್ಯೂಸ್, ನೀವು ನೆಕ್ಸ್ಟ್ ಟೈಮ್ ಜಾಯಿನ್ ಆಗ್ಬೋದು. ನನ್ಗೆ ಯಾವ ನೋಟಿಫಿಕೇಶನ್ ಬರ್ತಿಲ್ಲ ಗುರುಜಿ. ಓಕೆ, ನಾನು ಮೇಡಮ್ಗೆ ಹೇಳ್ತೀನಿ ಒಂದ್ಸಲ. ಥ್ಯಾಂಕ್ ಯು. ಹೇಳಿ ಮಾನಿಕಾ ಚಾರ್ವಿ. ಅನಿತಾ ಹರೀಶ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ ಬ್ಲೆಸ್ಸಿಂಗ್ಸ್ ಇಷ್ಟು ಸಾವಿರಾರು ಮೈಲಿ ರೀಚ್ ಆಗಿರೋದಕ್ಕೆ ನಾವೇ ಪುಣ್ಯವಂತರು ಅಂತ ಹೇಳಕ್ಕೆ ಖುಷಿ ಪಡ್ತೀನಿ. ಮನ್ಸಾರೆ ಅದು ಹರ್ಸಿದ್ರಲ್ಲ, ಆ ವೈಬ್ರೆಂಟ್ ಫೀಲಿಂಗ್ ವಾಸ್ ಅ ವೆರಿ ಗುಡ್ ಫೀಲಿಂಗ್ ಗುರುಜಿ ಆಕ್ಚುಲಿ. ಸೊ ದಟ್ ಈಸ್ ಒನ್ ಯೂನಿವರ್ಸ್ಗೆ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು. ಈ ಗುರುಜಿ ಮೂಲಕ ನಮ್ಗೆ ವಿ ಆರ್ ಕನೆಕ್ಟಿಂಗ್ ದ ಯೂನಿವರ್ಸ್ ಥ್ರೂ ಯು ಆಸ್ ಅ ಮೀಡಿಯೇಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಓಕೆ. ಸೊ ಯಾರು ಶೇರ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ರೈಸ್ ಹ್ಯಾಂಡ್ಸ್ನ ಡೌನ್ ಮಾಡ್ಕೊಬೋದು. ಸೊ ಯಾರು ಬೇರೆಯವ್ರು ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ಸ್. ಸೊ ದಿವ್ಯಶ್ರೀ ಅವರು ಹೇಳಿ ಮಾ. ಗುರುಜಿ ಶೀಟ್ ನ ಏನ್ ಮಾಡ್ಬೇಕು? ಶೀಟ್ನ ನಿಮ್ಮ ಹತ್ರನೇ ಇಟ್ಕೊಬೇಕು. ಯಾವ್ಯಾವ್ದು ಮ್ಯಾನಿಫೆಸ್ಟ್ ಆದಾಗ್ಲೂ ಕೂಡ ಅದನ್ನ ಟಿಕ್ ಮಾಡ್ತಾ ಬರಬೇಕು. ಥ್ಯಾಂಕ್ ಯು ಗುರುಜಿ. ಓಕೆ ಮಾ. ಓಕೆ. ಸೊ ಯಾರಿಗಾರು ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಅದರ್ವೈಸ್ ವಿ ವಿಲ್ ಎಂಡ್ ದ ಸೆಷನ್. Okay, thank you all. Thank you all. Thank you for spending your awesome time with me. ಖುಷಿ ಆಯಿತು. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಗ್ರಾಟಿಟ್ಯೂಡ್. ಎಲ್ಲರೂ ನಿಮ್ಮ ಗ್ರೂಪಲ್ಲಿ ಬೇಕಾದ್ರೆ ನೀವು ಕಮೆಂಟ್ ಮಾಡ್ಬೋದು, ಹೇಗಿತ್ತು ಸೆಷನ್ ಅಂತಲೂ ತಿಳಿಸ್ಬೋದು. ಅಥವಾ ನೀವು ಯಾವ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿದ್ದಾರೆ ಈಗ, ಯು ಕ್ಯಾನ್ ಯೂಸ್ ದಟ್ ಕಮ್ಯುನಿಟಿ ಇನ್ ಫ್ಯೂಚರ್. ನಾನು ಹೇಳ್ತೀನಿ ಯಾವಾಗ ಓಪನ್ ಮಾಡ್ತೀವಿ ಗ್ರೂಪ್ಸ್ನ, ಆಗ ನೀವು ಕಮ್ಯುನಿಕೇಟ್ ಮಾಡ್ಬೋದು ಆ ಗ್ರೂಪ್ಸಲ್ಲಿ. ಸೊ ಜಸ್ಟ್ ಗ್ರೇಟ್ಫುಲ್ ಆಲ್ ಆಫ್ ಯು. ಎಲ್ಲ ನಿಮ್ಮ ಕನಸು ಆದಷ್ಟು ಬೇಗ ನೆರವೇರಲಿ ಅಂತ ಕೇಳ್ಕೊಳ್ತಾ ಈ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಗ್ರಾಟಿಟ್ಯೂಡ್.